ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರ ಸರೌಂಡಿಂಗ್ಸ್ ಸರಿ ಇಲ್ಲ. ಸೊ ಒಂದ್ಸರಿ ರಾಮ ಮಂದಿರ ಇಲ್ಲ ಅಂತಾರೆ, ಕಾಲ್ಪನಿಕ ಅಂತಾರೆ. ಇವೆಲ್ಲ ದೇಶದಲ್ಲಿ ಇವೆಲ್ಲ ನಡೆಯೋದಿಲ್ಲ. ಮೋದಿ ಗವರ್ಮೆಂಟ್ ಬಂದ್ರೆ ಇನ್ನು ಎಜುಕೇಶನ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ಖರ್ಗೆ ಅವರು ಒಳ್ಳೆ ಲೀಡರ್. ಅವ್ರು ಇನ್ನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲ್ ಇಂದ ಹೊರಗಡೆ ಬಂದ್ರೆ ಮೋಸ್ಟ್ ಪ್ರಾಬಬ್ಲಿ ಆಗ್ಬಹುದು. ಆದ್ರೆ ಸೆಕೆಂಡ್ ಮನಮೋಹನ್ ಸಿಂಗ್ ಟೈಪ್ ಆಗಬಾರ್ದು. ಅವರು ಇಂಡಿಯನ್ ಎಜುಕೇಶನ್ ಪಾಲಿಸಿನ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಇಂಡಿಯಾದಲ್ಲಿರೋ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಒಂದು ಹೊಸ ರೆವಲ್ಯೂಷನ್ ಬರಬೇಕು. ರಾಮ ಮಂದಿರ ಏನು ಕಟ್ಟಿಸ್ತಾ ಇದ್ದಾರೆ ಅದ್ರಲ್ಲಿ ಬರೋ ಕಾಣಿಕೆನೆಲ್ಲ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಅಂತ ದಾನ ಮಾಡಿದ್ರೆ ಅದು ಡೆವಲಪ್. ಕಾಂಗ್ರೆಸ್ ಅವರು ಮಾಡ್ಬೇಕಾಯ್ತು, ಅವ್ರು ಮಾಡ್ಲಿಲ್ಲ. ಇವಾಗ ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಹೌದು, ಫಾಲ್ಟ್. ಮಿಡ್ಲ್ ಕ್ಲಾಸ್ ಅವರು ಮನೆ ಕಟ್ಟಬೇಕು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರ ಎಸ್ಆರ್ ವ್ಯಾಲ್ಯೂನೇ ಜಾಸ್ತಿ ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೆಂಗ್ ಕಟ್ಟಕ್ಕಾಗತ್ತೆ? ಮೀಡಿಯಾಗೆ ಪ್ರೆಸೆಂಟೇಷನ್ ಕೊಡ್ಬೇಕಂದ್ರೆ ಕಾಂಗ್ರೆಸ್ ಅವರೆಲ್ಲ ಕೊಟ್ಟರು, ಅವ್ರು ವರ್ಕ್ ಮಾಡೋಕ್ಕಾಗಲಿಲ್ಲ. ಇವ್ರು ಇವಾಗ ವರ್ಕ್ ಮಾಡ್ತಾ ಇದಾರಲ್ಲ, ಅದ್ರದ್ದು ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಸುದ್ದಿಗೋಷ್ಠಿ ಮಾಡ್ತಾ ಹೋದ್ರೆ ಅವ್ರು ಕೆಲಸ ಮಾಡಕ್ಕೆ ಆಧಾರ್ ಕಾರ್ಡ್ ಅಂತ ಏನ್ ಮಾಡಿದೀವಿ, ಆ ಪ್ರಪೋಸಲ್ ಬಂದಿದೆ ಮನಮೋಹನ್ ಸಿಂಗ್. ನರೇಂದ್ರ ಮೋದಿ ಅವ್ರು ಬಂದ್ಬಿಟ್ಟು ಇಲ್ಲೇನು ಮಾಡಲ್ಲ. ಆ ಪೀಪಲ್ ಕಾನ್ಸ್ಟಿಟ್ಯೂನ್ಸಿ ಯಾರು ಹೆಡ್ ಇರ್ತಾರೋ ಅವರು ನೋಡ್ಕೊಂಡು ವೋಟ್ ಹಾಕ್ತಾರೆ. ಕರ್ನಾಟಕ ಸರ್ಕಾರ ಹೇಳುವಾಗ ಒಂದು ಮಾಡುವಾಗ ಒಂದು ಮಾಡಬಾರದು. ಸಿದ್ದರಾಮಯ್ಯ ಅವರು ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ, ಅವರು ಜನತಾ ಪಾರ್ಟಿ. ಲೋಕಸಭಾ ಚುನಾವಣೆಗೆ ತಿಂಗಳುಗಳ ಕೌಂಟ್ ಡೌನ್ ಶುರುವಾಗಿದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಿ ಯಾರು ಅನ್ನುವ ಪ್ರಶ್ನೆ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ನಾವಿರೋದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗೋಣ. ಅವರ ಮುಂದಿನ ಪ್ರಧಾನಿ ಯಾರು ಅಂತ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಸರ್ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಸರ್ ಬೇರೆ ಏನು ಆಪ್ಷನ್ನೇ ಇಲ್ಲ ಸರ್. ಇಂಡಿಯಾದಲ್ಲಿ ನರೇಂದ್ರ ಮೋದಿನೇ. ಯಾಕೆ ನರೇಂದ್ರ ಮೋದಿ ಅವರು ಅಂತೀರಾ ಸರ್? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಂದು ಕೊರೋನಾ ಬರೋಕ್ಕಿಂತ ಮುಂಚೆಗೆ ಚೈನಾದವರು ನಮ್ಮ ಮೇಲೆ ಎಷ್ಟೊಂದು ವಸ್ತುಗಳನ್ನ ಸೇಲ್ ಮಾಡ್ತಿದ್ರು. ಸೊ ಅವ್ರಿಗೆ ನಮ್ಮ ಆದಾಯ ಅವ್ರಿಗೆ ಹೋಗ್ತಾ ಇತ್ತು. ಸೊ ಅವ್ರು ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದೇ ಕ್ಷಣದಲ್ಲಿ ಅವರು ಎಲ್ಲ ಆ್ಯಪ್ಗಳನ್ನ ಬಂದು ಕ್ಲೋಸ್ ಮಾಡಿ ಲಕ್ಷಾಂತರ ಕೋಟಿ ಹಣನ ಅವರು ಲಾಸ್ ಮಾಡಿಸಿದ್ರು. ಸೊ ಅಷ್ಟು ಸುಮಾರು ಆ್ಯಪ್ಗಳನ್ನ ಇದು ಮಾಡಿದರು. ಮೇಕ್ ಇನ್ ಇಂಡಿಯಾ ತಂದರು. ನಮ್ಮ ಬಾರ್ಡ್ರ್ಗಳನ್ನ ಸುರಕ್ಷಿತ ಮಾಡಿದ್ದಾರೆ. ಸೊ ಸೈನಿಕರು ಸದೃಢವಾಗಿದ್ದಾರೆ. ಸೊ ಮೊದಲು ಸೈನಿಕರು ಪಾಪ ಒದ್ದಾಡಬೇಕಾಗ್ತಿತ್ತು. ಸೊ ಜಮ್ಮು ಕಾಶ್ಮೀರನೇ ತಗೊಳ್ಳಿ. ಈಗ ಜಮ್ಮು ಕಾಶ್ಮೀರ ವಾಪಸ್ ನಮಗೆ ಸಿಕ್ಕಿರೋದು ಭಾಳ ಖುಷಿ ಆಗ್ತಾ ಇದೆ. ಸೊ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರು, ಅದನ್ನು ಕಟ್ಟಿದ್ದಾರೆ. ಅವ್ರು ಯಾವ ಪ್ರಾಮಿಸಸ್ ಮಾಡಿದ್ದಾರೆ ಅದನ್ನು ಮಾಡಿದ್ದಾರೆ. ಸೊ ಕರೋನಾದಲ್ಲಿ ಇಡೀ ವರ್ಲ್ಡೇ ಸುಮಾರು ದೇಶಗಳು ಹಾಳಾಗೋದು. ಆದರೆ ನಮ್ಮ ದೇಶ ಹಾಳಾಗ್ಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಒಂದು ದೈವಶಕ್ತಿನೋ ಅದು ದೇವರೇ ಕಳಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅವರಿಂದಾಗಿ ವ್ಯಾಕ್ಸಿನ್ನು ಬಂತು. ಎಲ್ಲ ಇಷ್ಟು ದೊಡ್ಡ 140 ಕೋಟಿ ಜನಸಂಖ್ಯೆಯನ್ನು ಅವರು ಕರೋನಾದಲ್ಲಿ ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಈ ಥರ ಸದೃಢ ಪ್ರಧಾನಿ ನಮ್ಮ ಈ ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ. ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ಸೊ ಅವರೇ ಮತ್ತೊಂದು ಸರಿ ಆಗಬೇಕು. ಸೊ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಹ್ಯಾಟ್ರಿಕ್. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರು ಇನ್ನೂ ಮೆಚುರಿಟಿ ಆಗ್ಬೇಕು ಸರ್. ಅವರಿಗೆ ಅವರ ಸರೌಂಡಿಂಗ್ಸು ಸರಿ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಜಮ್ಮು ಕಾಶ್ಮೀರದ್ದು ಇವರಿದಾರಲ್ಲ ಯಾರವರು, ಅವರು ಬಿಟ್ಟೋದ್ರು. ಸುಮಾರು ಜನ ಬಿಟ್ಟೋದ್ರು. ಈಗ ಇಂಡಿ ಅಲಯನ್ಸ್ ಅಂತ ಮಾಡ್ಕೊಂಡ್ರು. ಈಗ ಮಮತಾ ಬ್ಯಾನರ್ಜಿನೇ ನೆನ್ನೆ ಬೇಡ ಅಂತಂತಂದರು. ಆ ಕಡೆ ಕೇಜ್ರಿವಾಲ್ ಬೇಡ ಅಂದರು. ಸೊ ಈ ಥರ ಅವ್ರದ್ದೇ ಒಂದು ಸ್ಪಷ್ಟತೆ ಇಲ್ಲ. ಸೊ ಒಂದ್ಸರಿ ರಾಮ ಮಂದಿರ ಇಲ್ಲ ಅಂತಾರೆ, ರಾಮ ಇಲ್ಲ ಅಂತಾರೆ, ಕಾಲ್ಪನಿಕ ಅಂತಾರೆ. ಇವೆಲ್ಲ ದೇಶದಲ್ಲಿ ಇವೆಲ್ಲ ನಡೆಯೋದಿಲ್ಲ. ಸೊ ಎಲ್ಲರಿಗೂ ಎಲ್ಲ ದೇಶ, ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದವ್ರಿಗೂ ಅವರ ದೇವರುಗಳು ವೆರಿ ಇಂಪಾರ್ಟೆಂಟ್. ಸೊ ಆದರೆ ಇವರು ಒಂದೊಂದು ಸರಿ ಕಾಲ್ಪನಿಕ ಅಂತಾರೆ, ರಾಮ ಸೇತುನೇ ಇಲ್ಲ ಅಂತಂದರು. ಇದೆಲ್ಲ ಈ ಥರದ್ದು ಮಾತುಗಳು ಮಾಡಿ ಕಾಂಗ್ರೆಸ್ನವರು ತಮ್ಮ ಕಾಲ ಮೇಲೆ ತಾವು ಚಪ್ಪಲಿ ಹಾಕ್ಕೊಳ್ತಾ ಇದ್ದಾರೆ. ಸೊ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಕೊಟ್ಟರೆ ಅದಕ್ಕೆ ರಾಹುಲ್ ಗಾಂಧಿನೂ ಸ್ಪಷ್ಟತೆ ಕೊಡಲಿಲ್ಲ, ಡಿ ಕೆ ಶಿವಕುಮಾರ್ ಕೊಡಲಿಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಸಪೋರ್ಟ್. ಒಬ್ಬ ದಲಿತ ಆಗಲಿ ಒಪ್ಕೋಬೇಕಾಗಿತ್ತು. ಅವರು ಒಪ್ಕೋಬೇಕಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೌದು ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಒಪ್ಕೋಬೇಕಾಗಿತ್ತು. ಅವ್ರನ್ನ ಕೈಗೊಂಬೆಯಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಚಾನ್ಸನ್ನು ಕೊಟ್ಟರೆ ಕರ್ನಾಟಕದ ನಮ್ಮ ರಾಜ್ಯದಿಂದ ಅವರು ಪ್ರಧಾನಿ ಆದರೆ ಸೂಕ್ತ ಅನಿಸುತ್ತಾ ನಿಮಗೆ? ಸರ್ ಅವರು ಆಗೋಕ್ಕೆ ಅಷ್ಟೊಂದು ಇನ್ನೂ ದೇಶದಲ್ಲಿ ಆ ಅಲೆ ಇಲ್ಲ. ಅವ್ರು ಇನ್ನೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲಿಂದ ಹೊರಗಡೆ ಬಂದರೆ ಮೋಸ್ಟ್ ಪ್ರಾಬಬ್ಲಿ ಆಗ್ಬೋದು. ಸೊ ಅವರು ಕೂಡ ಈಗ ಅವರಿಗೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಈ ಟೈಮ್ನಲ್ಲಿ ಅವರು ಮುಂದಾಳತ್ವ ತಗೋಬೇಕು ಅಥವಾ ರಾಹುಲ್ ಗಾಂಧಿನ ಮುಂದಾಳತ್ವ ಬಿಡಬೇಕು. ಅದು ರಿಮೋಟ್ ಕಂಟ್ರೋಲ್ ಟೈಪ್ ಆಗಿಬಿಟ್ಟಿದೆ. ಸೊ ಸೆಕೆಂಡ್ ಮನಮೋಹನ್ ಸಿಂಗ್ ಟೈಪ್ ಆಗಬಾರ್ದು ಖರ್ಗೆ ಅವರು ಒಳ್ಳೆ ಲೀಡ್ರು. ಆದರೆ ಸೆಕೆಂಡ್ ಮನಮೋಹನ್ ಸಿಂಗ್ ಟೈಪ್ ಆಗಬಾರ್ದು ಅವರು. ಸೊ ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಪ್ರಿಯಾಂಕಾ ಖರ್ಗೆ ಅವ್ರಿಗಾಗಲಿ ಹೇಳೋದೇನಂತಂದರೆ ಅವರಿಂದ ಹೊರಗಡೆ ಬನ್ನಿ. ಅಲ್ಲಿ ತನಕ ನೀವು ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಸರಿ, ಈಗ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಆದರೆ ಈ ಉದ್ಘಾಟನೆ ಮಾಡಿರೋದು ಚುನಾವಣೆಗೆ ಹತ್ತಿರ ಇರುವಂತೆ ಮಾಡಿರೋದು
ಚುನಾವಣೆಯಲ್ಲಿ ಮತವನ್ನು ಪಡೆಯುವ ತಂತ್ರ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? 500 ವರ್ಷದಿಂದ ಚುನಾವಣೆಗಳು ಇರಲಿಲ್ಲ. 500 ವರ್ಷದಿಂದ ನಮ್ಮ ಸಮಾಜ ಆಗಲಿ, ನಮ್ಮ ಎಲ್ಲ ಧರ್ಮದಲ್ಲಿಯೂ ಎಲ್ಲರೂ ಅಪೇಕ್ಷೆ ಪಟ್ಟಿದ್ದು ರಾಮನ ಜನ್ಮಭೂಮಿ ಆಗಬೇಕಾಗಿತ್ತು. 500 ವರ್ಷದಿಂದ ಎಷ್ಟೋ ಚುನಾವಣೆಗಳು ಬಂದವು. ಸೊ ಇದೇ ಥರ ಚುನಾವಣೆ ಬಂತು ಅಂತ ಬಿಟ್ಟರೆ ಮತ್ತೆ ಮುಂದೆ ಯಾವಾಗ ಆಗುತ್ತೋ ಇಲ್ಲೋ. ಇವಾಗಿನ ಕಾಲದಲ್ಲಿ ಆಗಬೇಕಾಗಿದ್ದು ರಾಮನೇ ಇಷ್ಟಪಟ್ಟಿದ್ದ, ಎಲ್ಲ ದೇವರುಗಳು ಇಷ್ಟಪಟ್ಟಿದ್ರು, ಅದು ಆಗಿದೆ. ಉದ್ಘಾಟನೆ ಮಾಡಿರೋದು ಚುನಾವಣೆಗೆ ಹತ್ತಿರ ಇರುವಂತೆ ಅಂತ. ಸೊ ಅದು ಸಂಶಯಕ್ಕೆ ಔಷಧಿ ಇಲ್ಲ. ಸೊ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಇವರು ಬೇರೆದಕ್ಕೆ ತಲೆಗೆ ಹಾಕೋದು ಅತಿ ದೊಡ್ಡ ತಪ್ಪು. ಸೊ ಅವರು ಸೂಕ್ತ ಸಮಯ 500 ವರ್ಷದಿಂದ ಕಾಯ್ತಾ ಇದ್ದಾರೆ. 50 ವರ್ಷದಿಂದ ಆರ್ಡ್ರ್ ಬಂದೇ ಎಷ್ಟು ವರ್ಷ ಆಯಿತು. ಸೊ ಇವಾಗ ಸಮಯ ಅಮೃತ ಮಹೋತ್ಸವ ಒಳ್ಳೆಯ ಯೋಗ ಇತ್ತು ಅವತ್ತಿನ ದಿವಸ. ಸೊ ಅದಕ್ಕೋಸ್ಕರ ಮಾಡಿದ್ದಾರೆ. ಅದನ್ನು ಬೇರೆದಕ್ಕೆ ಮಾಡೋದು ತಪ್ಪಾಗತ್ತೆ, ಆ ಥರ ಮಾತಾಡಬಾರ್ದು. ಆಲ್ರೆಡಿ ರಾಮ ಬಂದಿದ್ದಾನೆ, ಅವ್ರ ಆಶೀರ್ವಾದ ಅವರು ಪಡಿಬೇಕು. ಅದನ್ನು ಸುಮ್ಮನೆ ರಾಜಕೀಯಕ್ಕೆ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವೇ ಇದು ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ಇವರು ರಾಮನ್ನ ಕಾಂಗ್ರೆಸ್ನವ್ರು ಹೇಳ್ಕೊಂಬರ್ತಾರೋ ಅಲ್ಲಿ ತನಕ ಅವ್ರು ಮತ್ತೆ ಫೇಲ್ಯೂರ್ ಆಗ್ತಾರೆ. ಈಗ ಅಭಿವೃದ್ಧಿಯನ್ನು ಹೊರತುಪಡಿಸಿದರೆ ನರೇಂದ್ರ ಮೋದಿಯವರ ಸರ್ಕಾರಕ್ಕಿರುವಂಥದ್ದು ದೊಡ್ಡ ಕಪ್ಪುಚುಕ್ಕೆ ಅದೇನೆಂದರೆ ಇದೊಂದು ಜಾತ್ಯತೀತ ಸರ್ಕಾರವಲ್ಲ, ಇದೊಂದು ಕೋಮುವಾದಿ ಸರ್ಕಾರ ಅನ್ನೋದು. ಹೇಗೆ ಕೋಮುವಾದಿ ಆಗುತ್ತೆ? ಇದು ಹೇಗೆ ಕೋಮುವಾದಿ ಆಗುತ್ತೆ? 50 ವರ್ಷದಿಂದ ಸಣ್ಣ ಸಣ್ಣ ವ್ಯಾಪಾರಸ್ಥರು SB ಅಕೌಂಟ್ ಮಾಡೋದು ಗೊತ್ತಿರಲಿಲ್ಲ ಅವ್ರಿಗೆ. ಒಂದು ಇಲ್ಲಿ ರಹೀಮ್ ಇರ್ಬೋದು, ಇಲ್ಲಿ ರಾಮ ಇರ್ಬೋದು, ಅಲ್ಲಿ ವಿಲ್ಸನ್ ಇರ್ಬೋದು, ಅವರಿಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರು ಅವರಿಗೆ SB ಅಕೌಂಟ್ ಅಂದರೆ ಏನಂತ ಗೊತ್ತಿಲ್ಲ. ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡೋದಂದರೆ ಏನೂ ಗೊತ್ತಿಲ್ಲ. 0 ವ್ಯಾಲ್ಯೂನಲ್ಲಿ ಬ್ಯಾಂಕಿಂಗ್ ಅಕೌಂಟ್ನ ಮಾಡಿಕೊಟ್ರು. ಅದು ಎಲ್ಲರಿಗೂ ಮಾಡಿಕೊಟ್ರ ಅಥವಾ ರಾಮನಿಗೆ ಅಷ್ಟೇ ಮಾಡಿಕೊಟ್ರ, ರಹೀಮಿಗೆ ಅಷ್ಟೇ ಮಾಡಿಕೊಟ್ರ? ಮಾಡಿಕೊಟ್ಟಿಲ್ಲ, ಅವ್ರು ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಸಿಲಿಂಡ್ರು ಎಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ಸೊ ಇವ್ರಿಗೆ ಕೊಟ್ಟರು ಇವನಿಗೆ ಕೊಟ್ಟಿಲ್ಲ ಅಂತ ಮಾಡಿಲ್ಲ. ಎಷ್ಟೋ ಆವಾಸ್ ಯೋಜನೆಗಳಿಗೆ ಎಷ್ಟೊಂದು ಮನೆಗಳು ಕಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಅವರು ಇವನಿಗೆ ರಾಮಿಗೆ ಕೊಡ್ತಾಯಿದ್ದೀವಿ, ರಹೀಮಿಗೆ ಕೊಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ವ್ಯಾಕ್ಸಿನ್ ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಬರೀ ಜಾತಿ ಒಂದೇ ಧರ್ಮದವ್ರಿಗೆ ಕೊಟ್ಟಿಲ್ಲ, ವಿಶ್ವಕ್ಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಇಡೀ ವಿಶ್ವಕ್ಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಎಲ್ಲ ಜಾತಿಯವ್ರಿಗೂ ಎಲ್ಲ ಧರ್ಮದವ್ರಿಗೂ ಕೊಟ್ಟಿದ್ದಾರೆ. ಹೌದು, ಹಾಗಾದ್ರೆ ಜಾತ್ಯತೀತ ಅಂತಂದರೆ ಇವ್ರಿಗೆ ಕೊಡಬೇಡಿ ಅವ್ರಿಗೆ ಕೊಡಬಾರ್ದು ಅಂತ ಮಾಡ್ಬೋದಿತ್ತಲ್ಲ, ಆ ಥರ ಮಾಡಿಲ್ಲ. ಈಗ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಇನ್ನೊಂದು ಒಂದು ಕಳಂಕ ಇರೋದಂತಂದರೆ ಇದೊಂದು ಬಡವರ ಪರವಾದ ಸರ್ಕಾರ ಅಲ್ಲ, ಇದೊಂದು ಶ್ರೀಮಂತರ ಪರವಾದ ಸರ್ಕಾರ ಅಂತ. ಸರ್, ಈಗ ಬಡವರ ಪರವಾಗಿ ಅಲ್ಲ ಅಂತಂದರೆ, ಈಗ ಮಿಡ್ಲ್ ಕ್ಲಾಸ್ನವ್ರು ಒಂದು ಮನೆ ಕಟ್ಟಬೇಕು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರ SR ವ್ಯಾಲ್ಯೂನೇ ಜಾಸ್ತಿ ಮಾಡ್ತು. ಮಿಡ್ಲ್ ಕ್ಲಾಸ್ನವ್ರಿಗೆ ಹೆಂಗೆ ಕಟ್ಟೋಕ್ಕಾಗತ್ತೆ? ಸೊ ಆದರೆ ನರೇಂದ್ರ ಮೋದಿಯವರು ಮನೆಗಳನ್ನು ಕಟ್ಟಿಕೊಟ್ರು. ಸಿಲಿಂಡ್ರ್ ಇರಲಿಲ್ಲ ಮಿಡ್ಲ್ ಕ್ಲಾಸ್ನವರಿಗೆ, ಬಡವರಿಗೆ ಸಿಲಿಂಡ್ರ್ ಇರಲಿಲ್ಲ, ಸಿಲಿಂಡರ್ ಕೊಟ್ಟರು. ಅದು ಬಡವ್ರ ಪಕ್ಷನ ಅಥವಾ ಶ್ರೀಮಂತರ ಪಕ್ಷನ? ಶ್ರೀಮಂತರಿಗೆ ಎಲ್ಲರಿಗೂ ಸಿಲಿಂಡ್ರ್ ಇತ್ತು, ಬಡವರಿಗೆ ಎಲ್ಲಿತ್ತು ಸಿಲಿಂಡ್ರು? ಎಲ್ಲರೂ ತೊಗೊಂಡಿದ್ದಾರೆ, ತೊಗೊಂಡ ಮೇಲೆ ಅದೊಂದು ಕ್ರೆಡಿಟ್ ಕೊಡಬೇಕು ಅವರಿಗೆ. ಸೊ ಎಲ್ಲರಿಗೂ ಕೊಟ್ಟಿದ್ದಾರೆ. ಮನೆಗಳು ಎಷ್ಟೊಂದು ಮನೆಗಳಾಗಿದೆ. ವಿಜಯನಗರದಲ್ಲಿ ಹೋಗಿ ನೋಡಿ, ಎಷ್ಟೊಂದು ಬಡವರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಎಲ್ಲ ಜಾತಿಯವ್ರಿಗೂ ಇದೆ, ಎಲ್ಲ ಧರ್ಮದವ್ರಿಗೂ ಇದ್ದಾರೆ. ಇಂಥ ಧರ್ಮದವ್ರು ಇಂತಲ್ಲ. ದಿಲ್ಲಿಯಲ್ಲೂ ಕೂಡ ಎಷ್ಟೋ ಮುಸ್ಲಿಮ್ಸಿಗೆ ಮನೆಗಳು ತೊಗೊಂಡಿದ್ದಾರೆ. UPಯಲ್ಲೂ ಕೂಡ ಎಷ್ಟೋ ಮುಸ್ಲಿಮ್ಸ್ ತೊಗೊಂಡಿದ್ದಾರೆ. ಇಂಥವ್ರಿಗೆ ಅಂತ ಮಾಡಿಲ್ಲ, ಎಲ್ಲರಿಗೂ ಮಾಡಿದ್ದಾರೆ. ಇಷ್ಟಾದರೂ ಕೂಡ ನರೇಂದ್ರ ಮೋದಿಯವರು ಸುದ್ದಿಗೋಷ್ಠಿಯನ್ನು ಅಟೆಂಡ್ ಮಾಡಲ್ಲ, ಸುದ್ದಿಗೋಷ್ಠಿಗೆ ಹಾಜರಿರಲ್ಲ, ಪ್ರಶ್ನೆಗೆ ಉತ್ತರವನ್ನು ಕೊಡಲ್ಲ. ಸರ್, ಸುದ್ದಿಗೋಷ್ಠಿ ಮಾಡ್ತಾ ಹೋದರೆ ಅವ್ರು ಕೆಲಸ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಪಾಲಿಸಿ ಏನಂತಂದರೆ, ಅವ್ರು ಬಂದ ಮೇಲೆ ನೀವೊಬ್ರು ಬರ್ತೀರಾ ಇಂಟರ್ವ್ಯೂ ಮಾಡ್ತೀರಾ, ಅವರೊಬ್ರು ಮಾಡ್ತಾರೆ ಇಂಟರ್ವ್ಯೂ ಮಾಡ್ತಾರೆ, 5 ವರ್ಷ ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅವರು ಸುದ್ದಿಗೋಷ್ಠಿ ಒಂದು ಬಾರಿಯೂ ಮಾಡಿಲ್ಲ ಅಂತ. ನೆಸಿಟಿ ಇಲ್ಲ. ಅವರು ಮಾಡ್ತಿರೋದು ಕೆಲಸ ಒಳ್ಳೇದಿದೆ. ಸುದ್ದಿಗೋಷ್ಠಿ ಮಾಡ್ತಾ ಇದ್ರೆ ನೀವೊಂದ್ಸರಿ ಕೇಳ್ತೀರಾ, ಅವ್ರೊಂದ್ಸರಿ ಕೇಳ್ತಾರೆ, ಮತ್ತೊಂದು ಸರಿ ಕೇಳ್ತಾರೆ, 5 ವರ್ಷ ಮುಗಿದೋಗ್ಬಿಡುತ್ತೆ. ಸುದ್ದಿ ಮಾಡ್ತಾವ್ರು ಹೆಂಗೆ ಅಕ್ಕಪಕ್ಕದವ್ರು ಗಲಾಟೆ ಮಾಡ್ಕೊತಾರಲ್ಲ, ಗಂಡಸರು ಹೆಂಗಸರು, ಅವ್ರ ಸುದ್ದಿ ಇವ್ರು ಮಾತಾಡೋದು, ಇವ್ರ ಸುದ್ದಿ ಅವ್ರು ಮಾತಾಡೋದು, ಆ ಥರ ಆಗುತ್ತೆ. ಕೆಲಸ ಮಾಡಿ ತೋರಿಸಿದ್ದಾರೆ, ಅದನ್ನು ಒಪ್ಕೋಬೇಕು. ಯಾಕಂದರೆ ಸುದ್ದಿಗೋಷ್ಠಿ ಮಾಡ್ತಾ ಹೋದರೆ ಡೈಲಿ ಬರೋ ಸುದ್ದಿಗೋಷ್ಠಿನೇ ಆಗುತ್ತೆ, ಕೆಲಸ ಆಗಲ್ಲ. ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನೋದಕ್ಕೆ ಇದೆ. ಸರಿ, ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ನಿಮ್ಮ ಅಭಿಪ್ರಾಯ? ಕರ್ನಾಟಕ ಸರ್ಕಾರ 200 ಯೂನಿಟ್ ಕೊಡ್ತೀನಿ ಅಂದಿತ್ತು. ಸೊ 200 ಯೂನಿಟ್ ಫುಲ್ಲಾಗಿ ಕೊಡ್ತೀನಿ ಅಂದಿತ್ತು, 200 ಯೂನಿಟ್ ಫುಲ್ಲಾಗಿ ಕೊಡಬೇಕಾಗಿತ್ತು. ಹೇಳುವಾಗ ಒಂದು, ಮಾಡುವಾಗ ಒಂದು ಮಾಡಬಾರ್ದು. ಸೊ DK ಶಿವಕುಮಾರು ಕಾಂಗ್ರೆಸ್ನ ಅಧಿಕಾರಕ್ಕೆ ತರಕ್ಕೆ ಸಂಪೂರ್ಣ ಪ್ರಯತ್ನ ಪಟ್ಟರು. ಆದರೆ ಅವರು ಒರಿಜಿನಲ್ ಕಾಂಗ್ರೆಸ್.
ಸಿದ್ದರಾಮಯ್ಯ ಅವರು ಒರಿಜಿನಲ್ ಕಾಂಗ್ರೆಸ್ಸಿಗರಲ್ಲ, ಅವರು ಜನತಾ ಪಾರ್ಟಿಯವರು. ಈಗ ನಡೀತಾ ಇರೋದು ಜನತಾ ಪಾರ್ಟಿ ಇದು ರಾಮಕೃಷ್ಣ ಹೆಗಡೆ ಅವರ ಶಿಷ್ಯ, ದೇವೇಗೌಡರ ಶಿಷ್ಯ ಅವರು. ಇದು ಸರ್ಕಾರ ಒರಿಜಿನಲ್ ಆಗಿ ಇವರು ಎಲ್ಲೋದ್ರು ಖರ್ಗೆ ಅವ್ರಿಗೆ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ? ಖರ್ಗೆ ಅವ್ರನ್ನ ಮಾಡ್ಬೋದಿತ್ತಲ್ಲ, ಖರ್ಗೆ ಅವ್ರನ್ನ ಮಾಡಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಎಫರ್ಟ್ ಮಾಡಿದ್ರು, ರಾತ್ರಿ ಹಗಲು ನಿದ್ದೆ ಮಾಡಿಲ್ಲ, ಎಫರ್ಟ್ ಮಾಡಿದ್ರು, ಅವ್ರು ಮಾಡಬೇಕಾಯ್ತು CM. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್, ಹಳೇ ಸರ್ಕಾರದ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅನ್ನೋದು ಡಿ ಕೆ ಶಿವಕುಮಾರ್ ತಿಳ್ಕೊಬೇಕು. ಹಳೇ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ದಾಗ ಅವ್ರದ್ದು ಮತ್ತು ರಾಹುಲ್ ಗಾಂಧಿ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಅಲರ್ಟ್ ಆಗ್ತಾರೆ. ಬೇಗ ಅಲರ್ಟ್ ಆಗಬೇಕು ಅವರು, ಇಲ್ಲಾಂದ್ರೆ ಭಾರಿ ಕಷ್ಟ ಇದೆ ಅವ್ರಿಗೆ. ಈ ಪಂಚ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಇದು ಜನಕ್ಕೆ ಅನುಕೂಲ ಇದೆಯಾ ಇಲ್ವಾ, ತಲುಪ್ತಾ ಇದೆಯಾ? ಸರ್, ಪಂಚ ಯೋಜನೆಗಳಂತಂದರೆ ಬಸ್ಸು ಪ್ರಯಾಣ ಒಳ್ಳೆಯದು, ಮಾಡಿದ್ದಿಲ್ಲ ಅಂತಲ್ಲ. ಆದರೆ ಅದರಿಂದ ಸರ್ಕಾರ ಅನ್ವಾಂಟೆಡ್ ಆಗಿ, ಈಗ ಶ್ರೀಮಂತರು ಇರ್ತಾರೆ ನಮ್ಮ ಮನೆಯಲ್ಲೇ, ಶ್ರೀಮಂತರು ಇರ್ತಾರೆ, ನಮಗೂ ಶಕ್ತಿ ಇದೆ, ನಾವು ಹೋಗ್ಬೋದು, ಫ್ರೀ ಕೊಟ್ಟಿದ್ದಾರೆ ಅಂತ ಹೋಗ್ತೀವಿ. ಅದನ್ನು ಮಾಡಬಾರ್ದಿತ್ತು. ಯಾರು ಬಡವರಿದ್ದಾರೆ ಅವ್ರಿಗೆ ಮಾಡಬೇಕಾಯ್ತು. ಯಾಕಂದರೆ ಸರ್ಕಾರನ ದಬ್ಬಿಬಿಟ್ಟು, ಕೆಸರಲ್ಲಿ ದಬ್ಬಿಬಿಟ್ಟು ಆಮೇಲೆ ಎತ್ತಕ್ಕಾಗಲ್ಲ. ಹಣಕಾಸಿನ ಒಳಗಡೆ ದಬ್ಬಿಟ್ಟು ಆಮೇಲೆ ಎತ್ತಕ್ಕಾಗಲ್ಲ. ಆಮೇಲೆ ತೊಳೆಯೋಕ್ಕೆ ಭಾಳ ವರ್ಷ ಬೇಕಾಗತ್ತೆ. ಕೆಸರು ಮೇಲೆ ಬಿದ್ದ ಮೇಲೆ ಅದನ್ನು ತೊಳೆಯೋಕ್ಕೆ ಭಾಳ ವರ್ಷ ಬೇಕಾಗುತ್ತೆ. ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ. ನಾವು ಹಣಕಾಸಿನ ಸಂಸ್ಥೆನ ಆಲ್ರೆಡಿ ನಾವು ಕರ್ನಾಟಕದಲ್ಲಿ ಕೆಳಗಡೆ ನೂಕಾಗಿದೆ. ಈಗ ನೋಡಿ, ಗುತ್ತಿಗೆದಾರರು ಗಲಾಟೆ ಮಾಡ್ತಾಯಿದ್ದಾರೆ, ಯಾವುದೂ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ರೋಡ್ಗಳಾಗ್ತಾಯಿಲ್ಲ. ಇವೆಲ್ಲ ಇಂಡೈರೆಕ್ಟ್. ಹಾಲ್ ಮೇಲೆ 50 ಪೈಸಾ ಮಕ್ಕಳು ಕುಡಿಯೋ ಹಾಲ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಭೂಮಿ ಖರೀದಿ ಮೇಲೆ ಜಾಸ್ತಿ ಮಾಡಿದ್ದಾರೆ. ಮಿಡ್ಲ್ ಕ್ಲಾಸ್ನವ್ರು ಮನೆ ತೊಗೊಳಕ್ಕಾಗಲ್ಲ. ಮೊದಲು ಮಿಡ್ಲ್ ಕ್ಲಾಸ್ನವ್ರು ಅಟ್ಲೀಸ್ಟ್ ಮನೆ ತೊಗೋಬೋದು. SR ವ್ಯಾಲ್ಯೂನೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವರು. ಅದು ದೊಡ್ಡ ತಪ್ಪು. ಈಗ ಬೆಂಗಳೂರು ಉತ್ತರಕ್ಕೆ DV ಸದಾನಂದ ಗೌಡ್ರೆ ಮುಂದುವರಿಬೇಕಾ ಸಂಸದರಾಗಿ, ಅಥವಾ ಬೇರೆ ಯಾರಾದರೂ ಆಗಬೇಕಾ? BJPಯಿಂದ ಯಾರಾದ್ರೂ ಅವ್ರನ್ನ ಸರಿ ಮಾಡೇ ಮಾಡ್ತಾರೆ. ನಾಳೆ ದಿವಸ ನಿಮ್ಮನ್ನು ನಿಲ್ಲಿಸಿದ್ರು BJPಯಲ್ಲಿ ಸರಿ ಮಾಡೋವಂಥ ಶಕ್ತಿ BJPಯಲ್ಲಿದೆ. ಸೊ ಒಳ್ಳೆ ಕ್ಯಾಂಡಿಡೇಟೇ ಸದಾನಂದ ಗೌಡರು, ಒಳ್ಳೆ ಕ್ಯಾಂಡಿಡೇಟೇ. BJPಯಿಂದ ಯಾರನ್ನ ನಿಲ್ಲಿಸಿದ್ರು ಕೂಡ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರಾಗಲಿ, RSSನವರಾಗಲಿ ಒಳ್ಳೇದು ಮಾಡೇ ಮಾಡ್ತಾರೆ. ನಾಳೆ ದಿವಸ ಹೋಗೋವ್ರನ್ನ ತೇಜಸ್ವಿ ಸೂರ್ಯ ದಾರಿಯಲ್ಲಿ ಪಾನಿಪುರಿ ತಿಂತವ್ರನ್ನ ನಿಲ್ಲಿಸಿಬಿಟ್ರು. ಒರಿಸ್ಸಾದಲ್ಲಿ ಒಬ್ಬರು ಸೈಕಲ್ ಹೊಡ್ಕೊಂಡು ಸಮಾಜ ಸೇವೆ ಮಾಡ್ತಿದ್ರು, ಅವ್ರನ್ನ ಗೆಲ್ಲಿಸಿದ್ರು. ಮರ್ಮು ಅವ್ರನ್ನ ಎಲ್ಲೋ ಹೆಸರೇ ಗೊತ್ತಿಲ್ಲ ನಮಗೆ, ಪ್ರೆಸಿಡೆಂಟು ಅವ್ರ ಹೆಸರೇ ಗೊತ್ತಿಲ್ಲ, ಅವ್ರು ಅಷ್ಟು ಸಮಾಜ ಸೇವೆ ಮಾಡಿದಂತ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದರು. ಸೊ BJP ಒಂದು ಕೆಲಸನ ನೋಡಿಬಿಟ್ಟು ಮಾಡೋವಂಥ ಕೆಲಸ. ಇವತ್ತಲ್ಲ ನಾಳೆ ಹೋಗೋ ದಾರಿಯಲ್ಲಿ ಹೋಗೋರು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರನ್ನೂ MP ಮಾಡಿದ್ರು ಮಾಡ್ಬೋದು, ಹೇಳಕ್ಕೆ ಬರಲ್ಲ. ಕೇವಲ ನರೇಂದ್ರ ಮೋದಿ ಅವರ ಅಲೆಯಿಂದನ ಅಥವಾ ವೈಯಕ್ತಿಕ ವರ್ಚಸ್ಸಿಂದನ ಇಲ್ಲಿಯ ಒಂದು MP ನ ಎಲೆಕ್ಟ್ ಮಾಡಬೇಕಾಗಿರೋದು ನಿಮ್ಮ ಪ್ರಕಾರ? ವೈಯಕ್ತಿಕ ವರ್ಚಸ್ಸು ಅಂದರೆ ನರೇಂದ್ರ ಮೋದಿ ಬಂದ ಮೇಲೆ ಅವ್ರ ಛಾಯೆ ಎಲ್ಲ ಕಡೆಗಿರುತ್ತೆ, ಅವ್ರ ನೆರಳು ಎಲ್ಲ ಕಡೆಗಿರುತ್ತೆ. ಸೊ ವೈಯಕ್ತಿಕ ವರ್ಚಸ್ಸನ್ನು ಅವ್ರನ್ನ ಬೆಳೆಸೋದು ಹೇಗೆ ಮಾಡೋದು ಅದನ್ನು ಅವರು ಮಾಡಿಸ್ತಾರೆ. ಸೊ ಹಾಗಾಗಿ ಎರಡೂ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಈಗ ಕೊನೆಯದಾಗಿ ಇನ್ನೇನು ಲೋಕಸಭಾ ಚುನಾವಣೆ ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಮತದಾರರು, ವಿಶೇಷವಾಗಿ ಯುವ ಮತದಾರರು, ಮೊದಲ ಬಾರಿಗೆ ಮತದಾನ ಮಾಡ್ತಾ ಇರುವಂಥ ಮತದಾರರು ಯಾವ ರೀತಿ ಒಂದು ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ಹೇಳ್ತಾರೆ? ಸರ್, ದೇಶ ಈಗ ಮೊದಲ ಥರ ಇಲ್ಲ. ಯಾರೋ ಕಲ್ಲು ಹೊಡೆದ್ರು ಅಂತಂದರೆ ಅಯ್ಯೋ ಕಲ್ಲು ಹೊಡೆದ್ರು ಏನು ಮಾಡೋದು ಅಂತ ಅನ್ನಂಗಿಲ್ಲ. ಒಂದು ಕಲ್ಲು ಹೊಡೆದ್ರೆ 10 ಕಲ್ಲು ಹೊಡೆದು ಅವ್ರನ್ನ ಬೇರೆ ದೇಶದವ್ರನ್ನ ಹೊಡೆಯೋಂಥ ಶಕ್ತಿ ಈಗ ದೇಶಕ್ಕೆ ಬಂದಿದೆ. ಅದನ್ನೆಲ್ಲ ಯುವ ಮತದಾರರು ತಿಳ್ಕೊಬೇಕು. ಯಾಕಂದರೆ ಅವ್ರಿಗೆ ಹಳೇದು ಏನು ಹಿಸ್ಟ್ರಿ ಗೊತ್ತಿಲ್ಲ. ಪಾಕಿಸ್ತಾನ ಎಷ್ಟು ಅಕ್ರಮ ಮಾಡ್ತಿತ್ತು, ಎಷ್ಟು ನೋಟ್ಗಳನ್ನ, ಕೋಟಾ ನೋಟ್ಗಳನ್ನ ಮಾಡ್ತಿತ್ತು, ಎಷ್ಟು ಅಫೀಮ್ಗಳನ್ನ ಕಳಿಸ್ತಾ ಇತ್ತು, ಅದನ್ನೆಲ್ಲ ಹೇಗೆ ಬಂದಾಗಿದೆ ಅದೆಲ್ಲ ಅವ್ರಿಗೆ ಯುವ ಜನತೆಗೆ ಗೊತ್ತಿಲ್ಲ. ಅವರು ಎಂಜಾಯ್ ಮಾಡೋದನ್ನು ಬಿಟ್ಟು ದೇಶದ ಬಗ್ಗೆ ಒಂದು ಸ್ವಲ್ಪ ಥಿಂಕ್ ಮಾಡಿಕೊಂಡು ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿನ ತರೋದು, ನಮ್ಮ ದೇಶ ಸದೃಢ ಮಾಡೋದು ಅವ್ರ ಕೈಯಲ್ಲಿದೆ. ಅವರನ್ನು ತಿಳ್ಕೋಬೇಕು ಅಂತ ಕೇಳ್ತಾರೆ. ಎಸ್, ಹಾಯ್. ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು, ಅಥವಾ ಆ ಪ್ರಧಾನಮಂತ್ರಿಗೆ ಇರಬೇಕಾದ ಕ್ವಾಲಿಟೀಸ್ ಏನು, ಹೇಗಿರಬೇಕು ಪ್ರಧಾನಮಂತ್ರಿ ಅಂತ? ನಮ್ಮ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರಾಗಬೇಕು ಅಂತ ಆಶಿಸ್ತೀವಿ. ಏಕೆಂದರೆ ಅವರು ಸಾಕಷ್ಟು ಅಭಿವೃದ್ಧಿಗೆ ಎಲ್ಲ ಸಹಾಯ ಮಾಡಿದ್ದಾರೆ. ಇವಾಗ ರೀಸೆಂಟಾಗಿ ರಾಮ ಮಂದಿರ ಇದಕ್ಕೆ ತುಂಬ 500 ವರ್ಷದಿಂದ ಹಳೆ ಕಾಲದಿಂದ ಆಗಿರಲಿಲ್ಲ. ಆದರೆ ಅವರು ಬಂದಿದ್ದರಿಂದ ಸಾಕಷ್ಟು ಅಭಿವೃದ್ಧಿ ಆಯಿತು. ಜನಗಳಿಗೆ ದರ್ಶನ ಸಿಗೋವಂಗೆ, ಹಾಗೆ ರಾಮ ಹುಟ್ಟಿದ ಇದು ಭೂಮಿ ಅದೆಲ್ಲ ಸಾಕಷ್ಟು ಇದು ಗೊತ್ತಾಯಿತು. ಜೊತೆಗೆ ಬಡವರಿಗೆ ಎಲ್ಲರಿಗೂ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ.
ಸೊ ಹೀಗಾಗಿ ನಿರ್ಮಾಣ ಆಯ್ತಲ್ಲ, ಅಟಲ್ ಬ್ರಿಡ್ಜ್ ಡೆವಲಪ್ ಮಾಡಿದ್ರು, ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಆಗ್ದಿರ ಟ್ರಾನ್ಸ್ಪೋರ್ಟ್ಗೆ ಯೂಸ್ಫುಲ್ ಆಯಿತು. ಪ್ಲಸ್ ಡೆವಲಪ್ಮೆಂಟು ಜಾಸ್ತಿ ಚೆನ್ನಾಗಿ ಮಾಡಿದ್ರು. ಕಾಂಗ್ರೆಸ್ಸಿಂದ ಇದಕ್ಕೆ ಇದು ಮಾಡಿದ್ರೆ ಜಾಸ್ತಿ ಮೋದಿಯವರೇ ಡೆವಲಪ್ ಮಾಡಿರೋರು. ಕಾಂಗ್ರೆಸ್ ಅಷ್ಟೊಂದು ಇದೇನು ಮಾಡಿರಲಿಲ್ಲ. ಮೋದಿ ಗೌರ್ಮೆಂಟ್ ಬಂದರೆ ಇನ್ನೂ ಮಕ್ಕಳಿಗೆ ತುಂಬ ಡೆವಲಪ್ ಆಗುತ್ತೆ, ಎಜುಕೇಷನ್ ಸಿಸ್ಟಮ್ ಡೆವಲಪ್ ಆಗುತ್ತೆ. ನಾವು ಅವ್ರನ್ನ ಏನಕ್ಕೆ ಇದು ವೋಟ್ ಮಾಡ್ತೀವಿ ಅಂದರೆ ಮುಂದೆ ಬರೋ ಜನ್ರೇಷನ್ಗೂ ಸಾಕಷ್ಟನ್ನು ಸಹ ಡೆವಲಪ್ ಮಾಡ್ತಾರೆ. ಅವರಿಂದ ಲೈಕ್ ಜನರಿಗೆ ಎಲ್ಲ ಒಳ್ಳೇದಾಗ್ತಿದೆ. ಸೊ ಇನ್ನು ಮುಂದೆ ಒರೆಸ್ಲಿ, ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ನಾವು ಮೋದಿಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತೀವಿ. ಓಕೆ, ಈಗ ರಾಮ ಮಂದಿರ ನಿರ್ಮಾಣ ಆಯ್ತು ಅಂದ್ರೆ ರೈಟ್, ಉದ್ಘಾಟನೆ ಕೂಡ ಆಯ್ತು ರೈಟ್. ಆದ್ರೆ ಇದು ಕೂಡ ಎಲ್ಲೋ ಒಂದ್ ಕಡೆ ವೋಟ್ ಬ್ಯಾಂಕಿಂಗ್ ಅಂದ್ರೆ ವೋಟನ್ನ ಸೆಳೆಯೋಕ್ಕಾಗಿ ಮಾಡಿರೋದು ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ಅದು ಕಾಂಗ್ರೆಸ್ ಇದ್ದಾಗ ಕೂಡ ಅವ್ರ ಆಪರ್ಚುನಿಟಿ ಇತ್ತಲ್ಲ, ತಗೊಬೇಕಾಯ್ತು. ಅವರು ವಿರುದ್ಧವಾಗಿ ಇದು ಮಾಡೋದ್ರಲ್ಲ, ಅದು ಅವ್ರ ಫಾಲ್ಟ್. ಅದು ಇವಾಗ ಮೋದಿ ಅವರ ಆಪರ್ಚುನಿಟಿ ತಗೊಂಡ್ಲಿ ಬಿಡಿ, ಆದ್ರೆ ಏನು ತಪ್ಪೇನಿಲ್ಲಲ್ಲ. ಅವ್ರು ಇವಾಗೇ ಮಾಡಲಿಲ್ಲ, ಅವ್ರು ಅವತ್ತಿಂದನೂ ಓಡಾಡ್ತಾ ಇದ್ರಲ್ಲ, RSS ಕ್ಯಾಂಪಲ್ಲಿ ಇದ್ದಾಗಿಂದನೂ ಮಾಡ್ತಾ ಇದ್ರು. ಅದು ಇವಾಗ ಕೋರ್ಟಿಂದ ಆರ್ಡರ್ ಬಂದ್ಮೇಲೆ ಅದನ್ನ ನಡೀತು, ಡೆವಲಪ್ಮೆಂಟ್ ಆಯ್ತು. ಅದು ಇಷ್ಟು ಲಾಂಗ್ ಇಯರ್ಸ್ ಬೇಕಾಗಿಲ್ಲ, 500 ಇಯರ್ಸಿಂದ ಆದಮೇಲೆ ಇವಾಗ ಮಾಡಿದರೆ ಅವರು ಜನರು ಸಾಮಾನ್ಯವಾಗಿ ಅದೇ ಹೇಳ್ತಾರೆ, ವೋಟ್ ಎಳಿಯೋಕ್ಕೆ ಅಂತಾನೆ ಮಾಡ್ತಾರೆ. ಆದರೆ ಇವರು ಅವರ ಅಭಿವೃದ್ಧಿಗೋಸ್ಕರನೇ ಮಾಡಿರೋದು. ಅಂದರೆ ಆವಾಗಿಂದನೂ ಇವರು ಮಾಡ್ಬೋಯ್ತು ಕಾಂಗ್ರೆಸ್ ಅವರನ್ನು, ಆದರೆ ಅವರು ಯಾವುದೋ ಇನಿಷಿಯೇಟಿವ್ ಏನೂ ತೊಗೊಂಡಿಲ್ಲ. ಇವ್ರು ಮಾಡಿದಾಗ ಇವ್ರ ಮೇಲೆ ಜನ ತಪ್ಪು ಪ್ರಚಾರಣೆ ಅದು ಇದು ಎಲ್ಲ ಮಾಡ್ತಿರ್ತಾರೆ. ಸೊ ಆ ಥರ ಏನಿಲ್ಲ, ಅಂದರೆ ಹಿಂದೂಸ್ನ ಬೆಳೆಸ್ತಾರೆ ಆ ಥರ ಏನಿಲ್ಲ, ಸಮಾನತೆಯಾಗಿ ನೋಡ್ತಾರೆ. ಅಂದರೆ ಅಪೋಸ್ ಮಾಡಿದವ್ರನ್ನ ಏನು ಮಾಡೋಕ್ಕಾಗಲ್ಲ. ಅದು ಪ್ರತಿಯೊಬ್ಬರು ಮಾಡಬೇಕದು. ಕಾಂಗ್ರೆಸ್ ಅವರು ಮಾಡ್ಬೇಕಾಯ್ತು, ಅವ್ರು ಮಾಡಲಿಲ್ಲ. ಇವಾಗ ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಹೌದು, ಅವ್ರ ಫಾಲ್ಟ್. ಅದು ಆಪರ್ಚುನಿಟಿ ಅವ್ರಿಗೂ ಇತ್ತು, ಅವ್ರು ತೊಗೊಂಡಿಲ್ಲ, ಇವ್ರು ತೊಗೊಂಡಿದ್ದಾರೆ. ಬಟ್ ಇವರು ಅದು ಟ್ರಸ್ಟ್ ಮಾಡ್ತಾ ಇರೋದು. ಇವಾಗ ರಾಜಕೀಯ ಪಾರ್ಟಿಯವರು ಅದು ಇದು ಹೇಳ್ತಾರೆ, ಬಟ್ ಅದೇನಿಲ್ಲ, ಟ್ರಸ್ಟ್ ಮಾಡ್ತಾ ಇರೋದಲ್ಲ. ಈಗ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಲಿ ಅಂತಿದ್ದೀರಾ. 2 ಅವಧಿಗೆ ಅವ್ರು ಇದ್ರು, 3ನೇ ಅವಧಿಗೂ ಬೇಕು ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ತಾರಾ ನರೇಂದ್ರ ಮೋದಿ ಅವರು? ಹೌದು ಸರ್, ಖಂಡಿತ ಆಗ್ತಾರೆ. ಯಾಕಂದರೆ ಅವರು ಆಲ್ರೆಡಿ ಪಾಸ್ಟ್ 10 ಇಯರ್ಸಿಂದ ಸಾಕಷ್ಟು GST ಅದು ಇದು ಎಲ್ಲ ಅವರೇ ಇದು ಮಾಡಿದ್ದು. ಲೈಕ್ ಬ್ಲ್ಯಾಕ್ ಮನಿ ಅವರಿಂದ ಸ್ವಲ್ಪ ಕಡಿಮೆ ಆಗ್ತಿದೆ. ಜೊತೆಗೆ ಸಹ ರೋಡ್ಸ್ ಅದು ಇದು ಎಲ್ಲ ಡೆವಲಪ್ ಮಾಡ್ತಿದ್ದಾರೆ. ಜೊತೆಗೆ ಬಡವರಿಗೆ ಅವ್ರಿಗೆ ಎಲ್ಲ, ಮತ್ತು ಸ್ಟೂಡೆಂಟ್ಸ್ಗೆ ಆಗಿರಲಿ ಸ್ಕಾಲರ್ಶಿಪ್ಪು ಅದು ಇದು ಎಲ್ಲ ಸಹಾಯ ಮಾಡ್ತಾರೆ. ಹೆಣ್ಮಕ್ಳಿಗೆ ಅವ್ರಿಗೆ ಎಲ್ಲ ಓದೋಕ್ಕೆ ಅವ್ರಿಗೆಲ್ಲ ಹೆಚ್ಚು ಇದೆಲ್ಲ ಕೊಡ್ತಿದ್ದಾರೆ. ಮುಂದೇನು ಸಾಕಷ್ಟು ಸಹ ಮಾಡ್ತಾರೆ ಅಂತಲೂ ನಮ್ಮ ಅಭಿಪ್ರಾಯ ಇದೆ. ಸೊ ಅದಕ್ಕಾಗಿ ನಾವು ಅವರಿಗೆ ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡ್ತೀವಿ ಅಂತ ನಾವು ಇದು ಮಾಡ್ತೀವಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮುಂದೆ ಮತ್ತೆ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ್ರೆ? ಅವ್ರು ಹೇಳಿದ್ರಲ್ಲ ಸರ್, ಇವಾಗ ಎಕನಾಮಿ ಮತ್ತೆ ಟಾಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ. ಇವಾಗ ಟಾಪ್ 10 ಇತ್ತು, ಮತ್ತೆ ಇವಾಗ ರೈಸ್ ಆಗಿದೆ 3ಗೆನೋ. ಮತ್ತೆ ಅವ್ರು ಹೇಳಿದ್ರಲ್ಲ ಟಾಪ್ 3 ಮತ್ತೆ ಇನ್ನೂ 1ಗೂ ಬರ್ಬೋದು, 2 ಹಂಗೆ ತೊಗೊಂಡ್ಬರ್ತೀನಿ ಅಂತ ಹೇಳಿದಾರೆ. ಮಾಡ್ತೀನಿ ಅಂತ ಗ್ಯಾರಂಟಿ ಕೊಡ್ಬೇಕು. ಈ ಥರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಂಗೆ ಕೊಟ್ಟರೆ ಅಧ್ವಾನ ಆಗುತ್ತೆ. ಈಗ ಗೊತ್ತಿರ್ಬೋದು, ಈ ಅಭಿವೃದ್ಧಿ ಅನ್ನೋದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡೋದಕ್ಕೆ ಹೋದ್ರೆ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು ಈ ಒಂದು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ತರ ಅಂಟ್ಕೊಂಡಿರೋದು. ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಒಂದು ಕೋಮುವಾದಿ ಸರ್ಕಾರ ಅಂತ. ಸ್ಟೂಡೆಂಟ್ಸ್ ಆಗಿ ಅಥವಾ ಯೂತ್ಸ್ ಆಗಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಈ ತರ ಒಂದು ಆಗ್ತಾ ಇದೆಯಾ? ಆ ಥರ ಏನು ಡಿಸ್ಕ್ರಿಮಿನೇಷನ್ ಆ ಥರ ಏನಿಲ್ಲ. ಇವರೇನು ಹಿಂದೂಸ್ನ ಬೆಳ್ಸೋಕ್ಕೆ ಅಂತಲೂ ಏನಿಲ್ಲ. ಎಲ್ಲರಿಗೂ ಲೈಕ್ ಸಾಮಾನ್ಯವಾಗೇ ನೋಡ್ತಿದ್ದಾರೆ. ಅಂದರೆ ಎಲ್ಲರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಅದು ಇದು ಎಲ್ಲ ಕೊಡ್ತಿದ್ದಾರೆ. ಜೊತೆಗೆ ಅಂದರೆ ಪ್ರತಿಯೊಬ್ಬರಿಗೂ ಈಕ್ವಲ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬಟ್ ಇಂಡಿಯಾದಲ್ಲಿ ಹಿಂದೂಸ್ಗೆ ಫಸ್ಟ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಅದ್ರ ಬಿಟ್ಟರೆ ಅದು ಇನ್ನೇನಿಲ್ಲ. ಯಾಕಂದ್ರೆ ಮೇಜರ್ ಇರೋದೇ ಹಿಂದೂಸ್. ಲೈಕ್ ಇಂಡಿಯಾಲಿ ಮೇಜರ್ ಇರೋದೇ ಹಿಂದೂಸ್. ಅವರು 80% ಇದ್ದಾರೆ. ಸೊ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡಬೇಕು. ಆಮೇಲೆ ಮಿಕ್ಕಿದ್ದು ಇದು ಎಲ್ಲ ಬೇರೆ ಇದಕ್ಕೆ ಕೊಟ್ರೆ ಲೈಕ್ ಫೈನ್. ಸೊ ಅದನ್ನ ಜನ ಅರ್ಥ ಮಾಡ್ಕೊಬೇಕು ಅಷ್ಟೇ ನಾನು ಹೇಳೋದು, ಇದು ಮಾಡೋದು. ಈಗ ನರೇಂದ್ರ ಮೋದಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಅಟೆಂಡ್ ಮಾಡಲ್ಲ, ಮೀಡಿಯಾಗಳ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಅವ್ರು ಅಟೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಕೂಡ ಅವ್ರು ವರ್ಕಲ್ಲಿ ತೋರಿಸ್ತಾ ಇದಾರೆ ಸರ್ ಇಂಪಾರ್ಟೆನ್ಸು. ವರ್ಕ್ ಮುಖಾಂತರ ಅವರು ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ದಾರೆ. ಯಾಕಪ್ಪ ಮೀಡಿಯಾಗೆ ಪ್ರೆಸೆಂಟೇಷನ್ ಕೊಡ್ಬೇಕಂದ್ರೆ ಕಾಂಗ್ರೆಸ್ ಅವರೆಲ್ಲ ಕೊಟ್ಟರು, ಅವ್ರಿಗೆ ವರ್ಕ್ ಮಾಡೋಕ್ಕಾಗಲಿಲ್ಲ. ಇವ್ರು ಇವಾಗ ವರ್ಕ್ ಮಾಡ್ತಾ ಇದಾರಲ್ಲ, ಅದ್ರದ್ದು ಇನ್ನೇನು ಪ್ರಾಬ್ಲಮ್ ಆಗಲ್ಲ. ಈಗ ನರೇಂದ್ರ ಮೋದಿ ಅವರು ಮಾತಾಡ್ತಾರ, ಈಗ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಅಥವಾ NDA ಸರ್ಕಾರ ಏನಾದ್ರೂ ಅದರ ವಿರುದ್ಧವಾಗಿ INDA ಏನು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ, ಅಲ್ಲಿಂದನೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಆ ಅಭ್ಯರ್ಥಿಯ ಬಗ್ಗೆ ನಿಮ್ಮ ಅಭಿಪ್ರಾಯ?
ಅಭಿಪ್ರಾಯ ಏನು ಕೊಡೋಕ್ಕಾಗಲ್ಲ ಸರ್. ಅವ್ರು ಗಾಂಧಿ ಫ್ಯಾಮಿಲಿಯಿಂದ ಬಂದ್ರು ಅಂತ ಅವ್ರು ಮಾಡಿಬಿಡ್ತಾರೆ. ಅದು ಏನು ಪ್ರಯೋಜನ ಇಲ್ಲಲ್ಲ ಸರ್ ಮಾಡಿದ್ರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾಲೆಜ್ ಇಲ್ಲ ಏನು ಮಾಡಬೇಕು ಅಂತ. ಇನ್ನು ಇದೆಲ್ಲ ಮಾಡೋಕ್ಕಾಗತ್ತೆ ಅವರಿಂದ. ಅವ್ರು ಏನು ಇದರಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಅವರು. ಆ್ಯಸ್ ಎ ಯೂತ್ ಅಥವಾ ಸ್ಟೂಡೆಂಟ್ಸ್ ಆಗಿ ಅಂದರೆ ಈ ಗೌರ್ಮೆಂಟು ಯಾವೆಲ್ಲ ಸ್ಕೀಮ್ಗಳನ್ನು ತರಬೇಕು ಅಂತ ಅನಿಸುತ್ತೆ ನಿಮ್ಮ ಕಡೆಯಿಂದ ಯೋಚನೆ ಮಾಡೋಕ್ಕೆ ಹೋದರೆ? ಸರ್ ಬೇಸಿಕಲಿ ಸ್ಕೀಮ್ ಅಂತ ಅಲ್ಲ, ಅವರು ಇಂಡಿಯನ್ ಎಜುಕೇಷನ್ ಪಾಲಿಸಿನ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಈಗ ನೀವು ಡೆಲ್ಲಿಲಿ ಆಮ್ ಆದ್ಮಿ ಪಾರ್ಟಿ ಬಂತು, ಮೊದಲು BJP ಇತ್ತು ಡೆಲ್ಲಿಲಿ, ನ್ಯೂ ಡೆಲ್ಲಿಲಿ. ಈಗ ಆಮ್ ಆದ್ಮಿ ಪಾರ್ಟಿ ಬಂದಿದೆ. ಅವ್ರು ಬಂದಾಗ ಸ್ಟಾರ್ಟಿಂಗಲ್ಲಿ ಗೋರ್ಮೆಂಟ್ ಸ್ಕೂಲ್ ರೆವಲ್ಯೂಷನ್ ತಂದರು. ಯಾವ್ಯಾವ ಹಳೆ ಗೋರ್ಮೆಂಟ್ ಸ್ಕೂಲು ಯಾವ್ಯಾವುದು ತುಂಬ ನೀಟಾಗಿಲ್ಲ ಎಜುಕೇಷನು, ಅಲ್ಲೆಲ್ಲ ಏನು ಮಾಡಿದ್ರು ಅಂತಂದರೆ ಹೊಸ ಕಟ್ಟಡಗಳನ್ನ ಕಟ್ಟಿಸ್ಕೊಂಡ್ರು. ಹಾಗೆ ಎಷ್ಟೋ MP ಮಕ್ಕಳುಗಳು MLA ಮಕ್ಕಳುಗಳೆಲ್ಲ ಗೋರ್ಮೆಂಟ್ ಸ್ಕೂಲ್ ಕಡೆ ತಿರುಗಿ ನೋಡೋದಕ್ಕೆ ಮತ್ತು ಒಳ್ಳೆ ಎಜುಕೇಷನ್ ಪಾಲಿಸಿನ ಇವಾಗ ಆ ಕಡೆ ನೀವು ಉತ್ತರ ಪ್ರದೇಶದಿಂದ ನೋಡ್ಬೋದು, ಡೆಲ್ಲಿ ಸುತ್ತಮುತ್ತ ಏರಿಯಾ ಬಾರ್ಡರ್ ಎಲ್ಲೆಲ್ಲಿದೆ ಅಲ್ಲಿಂದ ಬಂದುಬಿಟ್ಟು ಡೆಲ್ಲಿಲಿ ಓದ್ತಾ ಇದ್ದಾರೆ. ಅದೇ ಥರ ದಟ್ ಈಸ್ ನಾಟ್ ಟು ಬಿ ಓನ್ಲಿ ಸೀಮ್ ದ ಬರೀ ಡೆಲ್ಲಿಗೆ ಆಗಬಾರ್ದು, ಇಡೀ ಇಂಡಿಯಾಗೆ ಆಗಬೇಕು. ಇಂಡಿಯಾದಲ್ಲಿರೋ ಎಲ್ಲ ಗೋರ್ಮೆಂಟ್ ಸ್ಕೂಲ್ಗಳು ಒಂದು ಹೊಸ ರೆವಲ್ಯೂಷನ್ ಬರಬೇಕು. ಹೊಸ ಸ್ಕೂಲ್ಗಳಲ್ಲಿ ಹೊಸ ಟೀಚರ್ಸ್ಗಳು ಬಂದುಬಿಟ್ಟು ಟೀಚರ್ಸ್ಗಳೆಲ್ಲ ಚೆನ್ನಾಗಿ ಓದಿರಬೇಕು, ಒಂದು ಒಳ್ಳೆ ಎಜುಕೇಷನ್ ದೊರೆಯೋ ಥರ ಮಾಡಬೇಕು. ಮತ್ತು ಯೂತ್ಸ್ಗಳಿಗೆ ಇವಾಗ CET ನೀಟ್ ಎಲ್ಲ ಬರೆದಿರೋರಿಗೆ ಎಷ್ಟೊಂದು ಜನ ಕ್ಯಾಸ್ಟ್ ಮೇಲೆ ಅದನ್ನು ಅವ್ರಿಗೆ ಎಷ್ಟೊಂದು ಜನ ಸಿಗಲ್ಲ. ಇವಾಗ SC ST ಆಗಿರ್ಬೋದು, OBC ಆಗಿರ್ಬೋದು, ಅವ್ರಿಗೆಲ್ಲ ಆಪರ್ಚುನಿಟಿ ಸ್ವಲ್ಪ ಕಮ್ಮಿ ಇದೆ SC STಗಳಿಗೆ ಹೋಲಿಸಿದ್ರೆ. ಆ ಕ್ಯಾಸ್ಟ್ ಸಿಸ್ಟಮ್ ಎರಡಿಕೇಟ್ ಮಾಡಿಬಿಟ್ಟು ಬೇಸ್ಡ್ ಆನ್ ದೇರ್ ಮೆರಿಟ್ ಆನ್ ದ ಸ್ಕೋರ್ ವಿತ್ ದೇ ಹ್ಯಾವ್ ಅಕರ್ಡ್ ಇನ್ ದೇರ್ ಎಕ್ಸಾಮ್, ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಕೊಡಬೇಕು ಅಂತ ಇದೊಂದು ತಂದುಬಿಟ್ರೆ ಡಿಸ್ಕ್ರಿಮಿನೇಷನ್ ಅಲ್ಲೇ ಕ್ಯಾಸ್ಟ್ ಸಿಸ್ಟಮ್ನ ಮಟ್ಟ ಆಗ್ದಂಗೆ ಆಗುತ್ತೆ. ಎಜುಕೇಷನ್ನ ಒಂದು ಸ್ವಲ್ಪ ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಅಂತ. ಇವಾಗಿರೋ ಗೌರ್ಮೆಂಟಲ್ಲಿ ಡಿಸ್ಕ್ರಿಮಿನೇಷನ್ ಇದೆ ಅಂತ ಅನ್ಸುತ್ತಾ ನಿಮಗೆ? ಇದೆ ಸರ್, ಡಿಸ್ಕ್ರಿಮಿನೇಷನ್ ಒಂಥರ ಬುಡ ಇದ್ದಂಗೆ. ಅದನ್ನು ಕಟ್ ಮಾಡಬೇಕು ಅಂತ ಅಂದರೆ ಈಗ ಸಡನ್ನಾಗಿ ಆಗಲ್ಲ. ತುಂಬ ವರ್ಷಗಳಿಂದ ನಾವು ಆಗೇ ಬಂದುಬಿಟ್ಟ ಇದ್ದೀವಿ. ಬ್ರಿಟಿಷರು ನಮ್ಮನ್ನ ಕಾಲನೈಸ್ ಮಾಡಿಲ್ಲ ಅಂದ್ರೆ ಇವಾಗೂ ನಾವು ಜಾತಿ ವ್ಯವಸ್ಥೆಯಿಂದನೇ ನಾವು ಬರಬೇಕು ಅಂತ ಅಂದ್ಕೊತೀನಿ. ಬ್ರಿಟಿಷರು ಬಂದಮೇಲೆ ಇವಾಗ ಸ್ವಲ್ಪ ಎಜುಕೇಷನ್ ಆಗಿ ಡಿಸ್ಕ್ರಿಮಿನೇಷನ್ ಎಲ್ಲ ಕಮ್ಮಿ ಆಗಿದೆ. ಅಕಸ್ಮಾತ್ ಯಾವುದೇ ಸರ್ಕಾರ ಬಂದರೂ ಬೇಸ್ಡ್ ಆನ್ ದರ್ ಕ್ಯಾಸ್ಟ್ ಸಿಸ್ಟಮೇ ವೋಟ್ ಆಗ್ತಾ ಇರೋದು. ಇವಾಗ ನಾವು ಸಡನ್ನಾಗಿ ಎರಾಡಿಕೇಟ್ ಮಾಡಬೇಕು ಅಂದರೆ ಆಗಲ್ಲ. ಪೀಪಲ್ ಹ್ಯಾಸ್ ಟು ಎಜುಕೇಟ್ ದೆಮ್ಸೆಲ್ಫ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಡಿಸ್ಕಸ್ಡ್ ಅಮಾಂಗ್ ದಿಸ್ ಕ್ಯಾಸ್ಟ್ ಸಿಸ್ಟಮ್. ಈ ಥರ ನಾವು ಎಜುಕೇಷನ್ ಆದ್ರೇ ಕ್ಯಾಸ್ಟ್ ಸಿಸ್ಟಮ್ ತಗೋದು. ಸಡನ್ನಾಗಿ ಎರಾಡಿಕೇಟ್ ಮಾಡ್ತೀವಿ ಅಂತಂದರೆ ಇಟ್ ವಿಲ್ ಬಿ ಡೆವಲಪ್ ಫಾರ್ ದಿ ರೆವಲ್ಯೂಷನ್ ಅಷ್ಟೇ. ಈಗ ನಿಮ್ಮ ಪ್ರಕಾರ ಹಾಗಿದ್ರೆ ಪ್ರಧಾನಮಂತ್ರಿಗೆ ಇರಬೇಕಾದಂತಹ ಮೇನ್ ಕ್ವಾಲಿಟೀಸ್ ಅಥವಾ ಎಬಿಲಿಟೀಸ್ಗಳು? ಸರ್ ಪ್ರಧಾನಮಂತ್ರಿಗೆ ಅಂತ ಬಂತು ಅಂದರೆ ಬೇಸಿಕಲಿ ಆ ಪೋಸ್ಟಿಗೆ ಒಂದು ಗೌರವ ಕೊಡಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಬಿ ವೆರಿ ಫಾಸ್ಟ್ ಡೆವಲಪರ್ ಆಗಿರಬೇಕು. ನೇಷನ್ನ ಫಾಸ್ಟಾಗಿ ಡೆವಲಪ್ ಮಾಡಬೇಕು. ಹಾಗೆ ಯಾವುದೇ ತೊಂದರೆ ಬರಲಿ ಅಂದರೆ ಹಿ ಹ್ಯಾಸ್ ಟು ಬಿ ಡೂಯಿಂಗ್ ದ ವರ್ಕ್ ವೆರಿ ಫಾಸ್ಟ್. ಈಗ ಇದೆ ಓಕೆ, ಇವಾಗ ಇದು ಟ್ರೆಂಡಿಂಗಲ್ಲಿದೆ, ಇದನ್ನು ಮೊದಲು ತೀರಿಸ್ಬಿಡೋಣ. ಇವಾಗ ಮೊನ್ನೆ ರಾಮ ಮಂದಿರ ಇತ್ತು, ರಾಮ ಮಂದಿರ ಡೆವಲಪ್ ಮಾಡಿದ ತಕ್ಷಣ ಅಯೋಧ್ಯೆಯಲ್ಲಿ ಏನೂ ಡೆವಲಪ್ ಆಗಿಲ್ಲ. ರಾಮ ಮಂದಿರ ಇವಾಗ ಏನು ಕಟ್ಟಿಸ್ತಾ ಇದ್ದಾರೆ ಅದ್ರಲ್ಲಿ ಬರೋ ಕಾಣಿಕೆನೆಲ್ಲ ಒಂದು ಗೋರ್ಮೆಂಟ್ ಸ್ಕೂಲ್ಗೆ ಅಂತ ದಾನ ಮಾಡಿದ್ರೆ ಅದು ಡೆವಲಪ್. ದಟ್ ಈಸ್ ದ ನೇಮ್ ಆಫ್ ಡೆವಲಪ್ಮೆಂಟ್, ನಾಟ್ ಬಿಲ್ಡಿಂಗ್ ದಿ ಟೆಂಪಲ್ಸ್. ಅದೇ ಥರ PM ಆಗಿರೋರು ಬೇಸಿಕಲಿ ಹೇಳ್ತಾರೆ ಓಟಿಗೆ ಅಂತ, ಅದು ಅವ್ರವರು ಥಿಂಕಿಂಗ್ ಲೆವೆಲ್ ಪರ್ಸ್ಪೆಕ್ಟಿವ್ ಅದು ಅವ್ರವ್ರಿಗೆ ಬಿಟ್ಟಿರೋದು. ಡೆವಲಪ್ ಮಾಡಬೇಕು ಅಂತಂದರೆ ಹಿ ಹ್ಯಾಸ್ ಟು ಬಿ ಎ ಗುಡ್ ಲೀಡರ್. ಇವಾಗ ಅವ್ರು ಇದ್ದಾರೆ ಅಂದರೆ ಔಟ್ ಆಫ್ ದಿ ಎಕಾನಮಿಯನ್ನೆಲ್ಲ ಮೇಲೆ ಬೇರೆ ಲೀಡರ್ಸ್ ಆದಾಗ ನಾವು ಬೇರೆ ಸ್ಟೇಟ್ ಬೇರೆ ಕಂಟ್ರಿ ಅಂತ ಹೋದ್ವಿ ಅಂತಂದರೆ ಒಂದು ಒಳ್ಳೆ ಹೆಸರಿದೆ, ಅದನ್ನೇ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ. ಅಕಸ್ಮಾತ್ ಇಫ್ ದೇ ಕಮ್ ಟು ದಿ ಪವರ್ ಅಂತ ಹೇಳ್ಬೋದು. ಅಯೋಧ್ಯೆ ಬಗ್ಗೆ ಹೇಳ್ತಿದ್ರಿ, ಎಲ್ಲೊಂದು ಕಡೆ ಅದು ಪ್ಲಸ್ ಆಗುತ್ತೆ ಅಲ್ವಾ BJPಗೆ ಈ ಒಂದು ಎಲೆಕ್ಷನ್ ಟೈಮಲ್ಲಿ? ಸರ್ ಅದು ಕಾಂಗ್ರೆಸ್ವರೆಗೂ ಪ್ಲಸ್ ಆಗ್ತಿದ್ರು. ಅಕಸ್ಮಾತ್ ದೇ ಹ್ಯಾವ್ ಇನ್ವಿಟೇಷನ್ ಕರೆಕ್ಟಾಗಿ ಮಾಡಿಬಿಟ್ಟು ಅವರು ಬಂದಿದ್ರೆ ಅವರು ಅಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ವಿ ಆರ್ ನಾಟ್ ಸ್ಟ್ಯಾಂಡಿಂಗ್ ಫಾರ್ ದಿ ಮುಸ್ಲಿಮ್ಸ್ ಓನ್ಲಿ ಫಾರ್ ದಿ ಕ್ಯಾಸ್ಟ್. ವಿ ಆರ್ ಟೇಕಿಂಗ್ ಆಲ್ ದಿ ಕಮ್ಯುನಿಟೀಸ್ ಆ್ಯಂಡ್ ಇಫ್ ಯು ಆರ್ ವಿನ್ ಯು ಆರ್ ಗೋಯಿಂಗ್ ಟು ಟ್ರೀಟ್ ಎವ್ರಿ ಪೀಪಲ್ ಈಕ್ವಲಿ ಅಂತಲೇ ಹೇಳ್ಬೋದಿತ್ತು. ಅವರು ಅದೇನೋ ಅವ್ರ ಟೆಕ್ನಿಕ್ ಬಂದಿಲ್ಲ ರಾಮ ಮಂದಿರಗೆ, ಅಲ್ಲೇ ತೋರಿಸುತ್ತೆ ಅವ್ರು ಏನೋ ಅಂತ. ಆ ಥರ ಬಿಂಬಿತ ಆಗಿದೆ ಈಗ. ಇವಾಗ ಕಾಂಗ್ರೆಸ್ಸಲ್ಲಿ ನಮಗೆ ಸಿದ್ದರಾಮಯ್ಯವರು ನಾನು ಹೋಗ್ತಾ ಇದ್ನಪ್ಪ ಅಲ್ಲಿಗೆ, ನಾನೇನು ಹಿಂದೂ ವಿರೋಧಿನ ಅಂತ ಅಂದರು. ಅದು ಎಲೆಕ್ಷನ್ ನೀವು ಹೇಳ್ದಂಗೂ ಇದೆ. ಇನ್ನೂ ರಾಮ ಮಂದಿರ ಕಟ್ಟಕ್ಕೆ ಇನ್ನೂ ಟೈಮ್ ಇತ್ತು, ಇನ್ನೂ ಇವತ್ತು ಬೇಗ ಇನಾಗ್ರೇಷನ್ ಮಾಡಬೇಕು ಅಂತಲೇ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಟ್ಯಾಕ್ಟಿಕ್ಸ್ ಅಂತ ಅನ್ಸುತ್ತೆ ಒಂಥರ. ಈಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಅಂತ ನೋಡೋಕೆ ಹೋದರೆ ನಿಮ್ಮ ಪ್ರಕಾರ ಈಗಿರೋ ಹಿಂದಿನಿಂದ ಅಂದರೆ ಹಿಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಡೆವಲಪ್ಮೆಂಟ್ ಮಾಡಿಲ್ಲ 10 ಇಯರ್ಸಿಂದ ಡೆವಲಪ್ಮೆಂಟ್ ಆಯಿತು ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಕಾರ ಡೆವಲಪ್ಮೆಂಟ್ಸ್ ಆಗಿದೆಯಾ ಅಥವಾ ನೆಕ್ಸ್ಟ್ 5 ಇಯರ್ಸ್ಗೆ ಮತ್ತೆ ಮೋದಿಯವರಿಗೆ ಚಾನ್ಸ್ ಕೊಟ್ಟರೆ ಡೆವಲಪ್ಮೆಂಟ್ಸ್ ಆಗುತ್ತಾ ಅಂತ? ಸರ್ ಇಲ್ಲ, ಕಾಂಗ್ರೆಸ್ ಇದ್ದಾಗೂ ಡೆವಲಪ್ಮೆಂಟ್ ಆಗಿತ್ತು. ನಾವು ಇವಾಗ ಆಧಾರ್ ಕಾರ್ಡ್ ಅಂತ ಏನು ಮಾಡಿದ್ದೀವಿ, ಆ ಪ್ರಪೋಸಲ್ ತಂದಿದ್ದೆ ಮನಮೋಹನ್ ಸಿಂಗ್ ಅವರು ಇದ್ದಾಗ. ಆಧಾರ್ ಕಾರ್ಡು ಅದನ್ನೆಲ್ಲ ಇವಾಗ ಫಸ್ಟ್ ಏನು ಮಾಡೋರು BJP ಗೌರ್ಮೆಂಟ್ ಸ್ಟಾರ್ಟಿಂಗಲ್ಲಿ ಇದ್ದಾಗ ಅದನ್ನೆಲ್ಲ ಅಪೋಸ್ ಮಾಡಿದ್ರು. ಇವಾಗ ಅವ್ರು ಬಂದಮೇಲೆ ಮತ್ತೆ ಅದನ್ನು ಇರಬೇಕು, ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಇದ್ದಾರೆ. ಅದು ಔಟ್ ಟ್ಯಾಕ್ಟಿಕ್ಸ್ ಸರ್, ಅದು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಕಾಂಗ್ರೆಸ್ ಗೌರ್ಮೆಂಟ್ ಫಸ್ಟ್ ತಗೊಂಬಂದಿದ್ದು ಆಧಾರ್ ಕಾರ್ಡು, ಬಟ್ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿದ್ದು BJP ಅವರು. ಅದ್ರ ಕರೆಕ್ಟಾಗಿ ಅದ್ರ ಬೇಕಾಗಿದ್ದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡಿದ್ದು BJP ಅವರು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು, ಅದನ್ನೇ ಹೇಳ್ಬೋದು. ಅದೇ ಈಗ ಡೆವಲಪ್ಮೆಂಟ್ ಲೆಕ್ಕದಲ್ಲಿ ಇನ್ನೊಂದು ಚಾನ್ಸ್ ಕೊಟ್ಟರೆ ಖಂಡಿತವಾಗ್ಲೂ BJP ಮಾಡುತ್ತೆ ಅಥವಾ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಅನಿಸುತ್ತಾ? ಅಥವಾ ಚೇಂಜಸ್ ಆಗಬೇಕು BJP ಬರೋ ಬದಲಿಗೆ ಬೇರೆ ಯಾವ್ದಾದ್ರು ಬರಬೇಕು ಅಥವಾ ಕಾಂಗ್ರೆಸ್ ಸಮಥಿಂಗ್?
ಇಲ್ಲ ಸರ್, ಇವಾಗ BJP ಕಾಂಗ್ರೆಸ್ ಅಂತ ನೋಡಿದ್ವಿ ಅಂತಂದರೆ ಯಾರಿಗೆ ಯಾರು ಕಮ್ಮಿ ಇಲ್ಲ, ಯಾರಿಗಾರು ಎಲ್ಲರೂ ಒಳ್ಳೊಳಗೆ ಕಳ್ರೆ ಅಂತಾರೆ, ಅವ್ರವ್ರಿಗೆ ಗೊತ್ತು. ಇವಾಗ ನಾವು ಜನ ಏನು ಮಾಡಬೇಕು ಅಂದರೆ, ಅವ್ರು ನರೇಂದ್ರ ಮೋದಿನ ತಲೆಯಲ್ಲಿ ಇಟ್ಕೊಂಡಲ್ಲೇ ಓಟ್ ಹಾಕಿದ್ರೆ, ಅವ್ರ ಕಾನ್ಸ್ಟಿಟ್ಯೂಷನ್ಸಿಲಿ ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಓಟ್ ಹಾಕಿದ್ರೆ ದೇ ಆರ್ ಗೋಯಿಂಗ್ ಟು ಡೆವಲಪ್ ದಿ ಕಾನ್ಸ್ಟಿಟ್ಯೂನ್ಸಿ. ನರೇಂದ್ರ ಮೋದಿ ಅವ್ರು ಬಂದ್ಬಿಟ್ಟು ಇಲ್ಲೇನೋ ಮಾಡಲ್ಲ. ಆ ಪೀಪಲ್ ಕಾನ್ಸ್ಟಿಟ್ಯೂನ್ಸಿ ಯಾರು ಹೆಡ್ ಇರ್ತಾರೋ ಅವ್ರನ್ನ ನೋಡ್ಕೊಂಡು ಓಟ್ ಹಾಕ್ಬೇಕು. ಹೌದು, ಈಗ ಸದ್ಯಕ್ಕೆ ಅದೇ ರೀತಿ ಆಗ್ತಾ ಇದೆ ಅಲ್ವಾ? ನಿಮಗೂ ಗೊತ್ತಿರ್ಬೋದು, ಈಗ ಔಟ್ ಆಫ್ ಸ್ಟೇಟ್ ಇರ್ಬೋದು, ನಮ್ಮ ಸ್ಟೇಟಲ್ಲಿ ಇರ್ಬೋದು, 28 ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿ ಬೇರೆ ಆ ಕ್ಷೇತ್ರ ಏನಿದೆ ಅಲ್ಲಿ MP ಏನು ಮಾಡ್ತಾರೆ, ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ಅದನ್ನು ಸಂಬಂಧ ಆಗ್ತಾ ಇಲ್ಲ. ಅಲ್ಲಿ ಡೈರೆಕ್ಟಾಗಿ ನರೇಂದ್ರ ಮೋದಿ ಅವರಿಗೆ ನಮ್ಮ ಓಟು ಜನಗಳಿಗೂ ಕೂಡ ಕೂತ್ಬಿಟ್ಟಿದೆ ತಲೆಯಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಎರೆಡಿಕಟ್ ಆಗಬೇಕು ಜನರ ತಲೆಯಿಂದ. ಅವರು ಲೀಡರ್ನ ನೋಡಿ ಓಟ್ ಹಾಕಬೇಕು, ಅವ್ರ ಕಾನ್ಸ್ಟಿಟ್ಯೂನ್ಸಿ ಲೋಕಲ್ ಲೀಡರ್ಸ್ನ ನೋಡಿ. ಇವಾಗ ಲೋಕಲ್ ಲೀಡರ್ಸ್ ಅಷ್ಟೇ, ನರೇಂದ್ರ ಮೋದಿ ಅಕಸ್ಮಾತ್ ಬರ್ತಿದ್ದಾರೆ ಅಂದರೆ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಸ್ವಲ್ಪ ಹಿಂದೆ ಹೋಗ್ತಾರೆ. ದೇ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ದೇರ್ ಲೋಕಲ್ ಏರಿಯಾಸ್. ನರೇಂದ್ರ ಮೋದಿ ಬಂದರು, ಅಮಿತ್ ಶಾ ಬಂತು ಅಂತ ನಮ್ಮ ಲೋಕಲ್ ಲೀಡರ್ BJP ಲೀಡರ್ಸ್ ಎಲ್ಲ ಹಿಂದೆ ಹೋಯ್ತು ಅಂದರೆ ಇಟ್ ಶುಡ್ ಹ್ಯಾವ್ ಬ್ಯಾಕ್ಡ್ ಅಪ್ ಫಾರ್ ದಿ ರೀಜನ್. ನಮ್ಮ ಸ್ಟೇಟಿಗೆ ಇವಾಗ ಹಂಗೆ ಆಗಿರೋದು. ನರೇಂದ್ರ ಮೋದಿನ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊತಾ ಇದ್ದಾರೆ. ಇವಾಗ ನೀವು ಈ ಕ್ಷೇತ್ರನಾಗಿರ್ಬೋದು, ಗುಂಡೂರು ಕ್ಷೇತ್ರ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ನಾವು ಸೋನಿಯಾ ಗಾಂಧಿಗೆ ಓಟ್ ಹಾಕಿ, ಅವ್ರಿಗೆ ಓಟ್ ಹಾಕಿ, ಅವ್ರಿಗೆ ನೋಡಿ ಓಟ್ ಹಾಕಿ ಅಂತಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವಾಗ ಸಿದ್ದರಾಮಯ್ಯ ನೋಡಿ ಆ ಥರ ಓಟ್ ಹಾಕ್ತಾ ಇದ್ದಾರೆ, ಆ ಥರ ಓಟ್ ಕೇಳ್ತಾ ಇದ್ದಾರೆ. ಇವ್ರು ಬಂತು ಅಂದರೆ ನರೇಂದ್ರ ಮೋದಿ ನೋಡಿ ಓಟ್ ಹಾಕಿ ಅಂತ ಅನ್ಬಾರ್ದು. ಜನ ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ಆ ರೀಜನಲ್ಲಿ ಆ ರೆಪ್ರೆಸೆಂಟೇಟಿವ್ ಏನು ವರ್ಕ್ ಮಾಡಿದ್ದಾರೆ, ನೀವು ಫಸ್ಟ್ ಅದನ್ನ ಹೇಳಿ. ಇವಾಗ ಡೆವಲಪ್ ಮಾಡ್ತೀರಾ ಅದನ್ನ ತಿಳಿಸ್ಬೇಕಾಗತ್ತೆ ಪೀಪಲ್ಗೆ. ಜನರ ಮುಂದೆ ನಾವು ಬಂದರೆ ಏನು ಡೆವಲಪ್ ಮಾಡಿದ್ರಿ, ಇವಾಗ ಇಷ್ಟು ಡೆವಲಪ್ ಮಾಡಿದರೆ ಮುಂದೆ ಇಂಥ ಸ್ಕೀಮ್ಸ್ ತೊಗೊಂಬಂದು ಹಿಂಗೆ ಡೆವಲಪ್ ಮಾಡ್ತೀರಿ ಅಂತ ಸ್ವಲ್ಪ ಭರವಸೆ ಕೊಟ್ಟರೆ ಹಂಗೆ ಓಟ್ ತೊಗೊಬೇಕು. ಅದರಿಂದ ಇದು ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನಮ್ಮ ಲೋಕಲ್ ಲೀಡ್ರು ಪರವಾಗಿಲ್ಲಪ್ಪ, ಇವರು ಡೆವಲಪ್ ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ ಬರಬೇಕು ಅವ್ರಿಗೆ, ಇಲ್ಲಾಂದರೆ ಆಗಲ್ಲ. ಮೊನ್ನೆ ಇದು MLA ಎಲೆಕ್ಷನ್ ನಡೆದಾಗೂ ಅಷ್ಟೇ ಪಾಂಪ್ಲೆಂಟ್ ಎಲ್ಲ ಹಂಚಿಸ್ತಾ ಇದ್ರು. ಅವಾಗ BJP ಅವ್ರು ಏನು ಮಾಡಿದ್ರು ಅಂದರೆ, ನಾವು ರಾಮ ಮಂದಿರ ಕಟ್ಟಿಸ್ತಾ ಇದ್ದೀವಿ, ನಾವು RSS ಇಂದ ಉದ್ಧಾರ ಮಾಡ್ತಾ ಇದೀವಿ, ಬಜರಂಗ್ ದಳದಿಂದ ಎಲ್ಲ ಉದ್ಧಾರ ಮಾಡ್ತೀವಿ ಅಂತ ಅವ್ರೇನು ಮಾಡಿದ್ರು, ನೇಷನ್ದೆಲ್ಲ ತೊಗೊಂಬಂದು ಹಾಕ್ಸಿದ್ರು. ಅದೇ ರೀಜನಲ್ಲಿ ಏನಾಗಿದೆ, ರೀಜನಲ್ ಬಜೆಟ್ ಎಷ್ಟಿದೆ, ನಾವು ಯಾವ ಪೀಪಲ್ಗೆ, ಯಾವ ಪರ್ಸನ್ಗೆ, ಯಾವ ಇವ್ರನ್ನ ಡಿಸ್ಕ್ರಿಮಿನೇಟಿಂದ ಆಚೆ ತಂದಿದ್ದೀವಿ, ಯಾವ ಸರ್ಕಾರ ಬಂದರೆ ಯಾವ ಸ್ಕೂಲ್ನ ಉದ್ಧಾರ ಮಾಡಿದ್ದೀವಿ, ಬೇಸಿಸ್ ಆನ್ ದ ಪೀಪಲ್ ಹ್ಯಾಸ್ ಟು ಕ್ಯಾಸ್ಟ್ ದೇರ್ ಓಟ್, ನಾಟ್ ಬೈ ಕ್ಯಾಸ್ಟಿಂಗ್ ದಿ ಸೀಯಿಂಗ್ ದಿ ಪೀಪಲ್ ಇನ್ ದಿ ಲೀಡರ್ ಆನ್ ದಿ ಬೈ ಸೀಯಿಂಗ್ ದಿ ಫೇಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಅದನ್ನೇ ಹೇಳ್ಬೇಕು. ಈಗ ಬೆಲೆ ಏರಿಕೆ ಅನ್ನೋದನ್ನು ತಗೊಳ್ಳೋದಾದ್ರೆ ಏನು ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಾ ಇದೆಯಾ ಇಲ್ವಾ ನಿಮ್ಮ ಪ್ರಕಾರ? ಹೀಗೆ ಸರಿ ಇಲ್ಲ, ಲಾಸ್ಟ್ ಟೈಮ್ ಅದೇ ಡೌನ್ ಮಾಡಿದ್ರು ಪೆಟ್ರೋಲ್ ದರ ಎಲ್ಲ, ಇವಾಗ ಮತ್ತೆ ಇನ್ನೇನು ಎಲೆಕ್ಷನ್ ಮತ್ತೆ ರೈಸ್ ಮಾಡ್ತಾರೆ, ಅದೇನಿಲ್ಲ. ಇವಾಗ LPG ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಮಾಡ್ತವ್ರೆ, ಫುಡ್ ಮೇಲೆ ಆಗಿರಲಿ, ಇದ್ರ ಮೇಲೆ ಆಗಿರಲಿ. ಸೊ ಆಮೇಲೆ ಎಲೆಕ್ಟ್ರಿಸಿಟಿ ಅದು ಇದು ಲೈಕ್ ಬರೀ ಇದ್ರಕ್ಕೆ ಮಾತ್ರ, ಲೈಕ್ ಮನೆಗೆ ಇದು ಮಾತ್ರ ಫ್ರೀ ಇದು ಕೊಡ್ತಾರೆ. ಲೈಕ್ ಕಮರ್ಷಿಯಲ್ ಹೋಟೆಲ್ಸ್ಗೆ ಅದು ಇದು ಅಂದರೆ ಲೈಕ್ ಅಲ್ಲಿಗೆಲ್ಲ ಎಲೆಕ್ಟ್ರಿಸಿಟಿ ಬಿಲ್ಸ್ ಎಲ್ಲ ನಾರ್ಮಲ್ ಆಗೇ ಬರ್ತಿದೆ. ಸೊ ಇವಾಗ ಲಿಕ್ಕರ್ ಮೇಲೆ ಅದ್ರ ಮೇಲೆ ಎಲ್ಲ ವಿಪರೀತ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಮಾಡ್ತಾರೆ. ಅದನ್ನು ಆದಷ್ಟು ಒಂದು ಲೆವೆಲ್ಗೆ ಮಾಡಿ ಎಲ್ಲ ಜನಗೂ ಲೈಕ್ ಟ್ಯಾಕ್ಸಸ್ ಎಲ್ಲ ಕಮ್ಮಿ ಮಾಡಿದ್ರೆ ಸೊ ಇದು ಆಗಲಿ ಅಂತ ನಾವು ಯೂಸ್ ಆಗುತ್ತೆ ಅಂತ. ಒಟ್ಟಾರೆ ಈಗ ಎಲೆಕ್ಷನ್ ಬಂದ ತಕ್ಷಣ ಅಂದರೆ ಬೆಲೆ ಏರಿಕೆ ಇರೋದು ನಾನು ಡೌನ್ ಮಾಡ್ತಾರೆ, ಅಂದರೆ ಅಷ್ಟು ಥರ ಮಾಡ್ತಾರೆ ಅಂತ ಹೇಳ್ತೀರಾ? ಹಾಂ ಹೌದು, ಅದು ಮೊದಲಿಂದನೂ ಬಂದಿದೆ. ಈಗ ನೋಡ್ಬೋದು ನಾವು ಡೆಲ್ಲಿಲೆಲ್ಲ ಕಮ್ಮಿ ಮಾಡಿಬಿಟ್ರು. ಆಮೇಲೆ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇವಾಗ ಸಿದ್ದರಾಮಯ್ಯದವರು, ಗೌರ್ಮೆಂಟ್ ಅವರು. ಈಗ ಮತ್ತೆ ಎಲೆಕ್ಷನ್ ಆದಮೇಲೆ ಏನು ಮಾಡ್ತಾರೆ ಅದ್ರ ಮೇಲೆ ನೋಡ್ಬಿಟ್ಟು ಜನ ನೆಕ್ಸ್ಟ್ ಅಪ್ಕಮಿಂಗ್ ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ಓಟ್ ಹಾಕ್ಬೇಕಷ್ಟೆ. ಸೊ ಏನು ಹೇಳ್ತೀರಾ ಬೆಲೆ ಏರಿಕೆ ಬಗ್ಗೆ? ಬೆಲೆ ಏರಿಕೆ ಸರ್ ಅದೇನು ಮಾಡೋಕ್ಕಾಗಲ್ಲ, ಅದೊಂಥರ ಇದು ಸ್ಕೀಮ್ ಥರ ಬಂದ್ಬಿಟ್ಟಿದೆ ಇವ್ರಿಗೆ. ಎಲೆಕ್ಷನ್ ಬಂದಿದ ತಕ್ಷಣ ಕಮ್ಮಿ ಮಾಡೋದು, ಮತ್ತೆ ಎಲೆಕ್ಷನ್ ಮುಗ್ದಿದ ತಕ್ಷಣ ಜಾಸ್ತಿ ಮಾಡೋದು, ಇದೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ. ಅದನ್ನು ಫಸ್ಟ್ ಚೇಂಜ್ ಮಾಡ್ಕೊಬೇಕು ಇವರು. ಅದನ್ನು ಚೇಂಜ್ ಮಾಡಲಿಲ್ಲ ಇವ್ರು ಜನರು ಮೋಸ ಹೋಗ್ತಾ ಇದ್ದಾರೆ ಅಷ್ಟೇ ಅವರಿಂದ, ಇನ್ಯಾರಿಗೆ ಏನೇನು ಕಮ್ಮಿ ಇದೆ. ಇನ್ನೇನು ಕೆಲ ತಿಂಗಳಲ್ಲಿ ಎಲೆಕ್ಷನ್ ಬಂತು ಲೋಕಸಭೆದು. ಸೊ ಆ ನಿಟ್ಟಿನಲ್ಲಿ ತಾವು ಒಬ್ಬ ಯೂತ್ ಆಗಿ ಯಾವ ರೀತಿ ಯುವಕರು ಮತದಾನ ಮಾಡಬೇಕು ಒಂದು ಒಳ್ಳೆ ಮಾರ್ಗದಲ್ಲಿ ಅಂತ ಅಂದರೆ ಸರ್, ನಾವು ಅವರು ಮೇನ್ ಪೋಸ್ಟ್ ನರೇಂದ್ರ ಮೋದಿ ಅವ್ರನ್ನ ಓಟ್ ಹಾಕ್ದಲೆ ಇವಾಗ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಲೀಡರ್ ಇದ್ದಾರೆ, ಹೌ ಮೆನಿ ಲೀಡರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದೇರ್ ಕಾನ್ಸ್ಟಿಟ್ಯೂನ್ಸಿ, ಹೂ ಈಸ್ ಅಮಾಂಗ್ ಗುಡ್, ಅವ್ರನ್ನ ನೋಡಿ ಅವ್ರ ಓಟ್ನ ಕ್ಯಾಸ್ಟ್ ಮಾಡಿ ದೇ ಹ್ಯಾವ್ ಟು ಕ್ವಶನ್ ದೇ ರೆಪ್ರೆಸೆಂಟೇಟಿವ್ಸ್. ವಾಟ್ ಆರ್ ದ ರೆವಲ್ಯೂಷನ್ಸ್ ಆ್ಯಂಡ್ ವಾಟ್ ಆರ್ ದ ಅಪ್ಕಮಿಂಗ್ 5 years ಪ್ಲ್ಯಾನ್ ಇಫ್ ಐ ಕ್ಯಾಸ್ಟ್ ಮೈ ವೋಟ್ ಟು ಯು. ಇದನ್ನು ನೋಡ್ಬಿಟ್ಟು ಅವರು ವೋಟ್ನ ಕ್ಯಾಸ್ಟ್ ಮಾಡಬೇಕು ಅಂತ. ನಮಗೇನು ಬೆನಿಫಿಟ್ಸ್ ಆಗ್ತಿದೆ, ಲೈಕ್ ನಿಮಗೆ ವೋಟ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಲೈಕ್ ಮುಂದೆ ಏನು ಡೆವಲಪ್ಮೆಂಟ್ ಮಾಡ್ತೀರಾ, ಲೈಕ್ ನಾವು ನಿಮ್ಗೆ ವೋಟ್ ಮಾಡಿದ್ರೆ ಲೈಕ್ ಏನೇನು ಡೆವಲಪ್ ಮಾಡ್ತೀರಾ ಅದು ಇದು, ಲೈಕ್ ನಮ್ಮಿಂದ ನಮಗೇನು ಒಳ್ಳೇದಾಗುತ್ತೆ, ಜನರಿಗೇನು ಒಳ್ಳೇದಾಗುತ್ತೆ, ಅದ್ರ ಮೇಲೆ ಯೋಚನೆ ಮಾಡಿಕೊಂಡು ವೋಟ್ ಮಾಡಬೇಕು ಅಂತ ನಾನು ಇದು ಮಾಡೋದು ಅಷ್ಟೇ. ಅದೇ ಸರ್ ಕರೆಕ್ಟ್, ಅವ್ರು ಹೇಳಿದ್ದು ಕರೆಕ್ಟು. ಅದು ನಾವು 5 years ಪ್ಲ್ಯಾನ್ಸ್ ತೊಗೊಂಡು ಓಟ್ ಹಾಕಿದ್ರೆ ಅದು ನಮಗೂ ಸ್ವಲ್ಪ ಯೂಸ್ ಆಗುತ್ತೆ. ಅಂದರೆ ಇವಾಗ ಕಾಸು ಕೊಟ್ಟು ಓಟ್ ಹಾಕ್ಸ್ಕೊತಾರೆ, ಇವೆಲ್ಲ ನಡೀತದೆ.
ಸ್ವಲ್ಪ ಜನ ಕಾಸು ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ, ಬಟ್ ಮುಂದೆ ಸಫರ್ ಆಗ್ತಾರೆ. ಇವಾಗ ಆಗಿರೋದು ಹಂಗೆ ಅಲ್ಲ, ನಮಗೆ ಜಾಸ್ತಿ ಕಡೆ ಎಲ್ಲ ಹಂಗೆ ಆಗ್ತಾ ಇರೋದು. ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಅವರು ಎಜುಕೇಟ್ ಆಗಿರಬೇಕು. ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಬೇಕು. ಮುಂದೆ ಏನಾಗುತ್ತೆ, ಏನೇನು ಮಾಡಬೇಕು ಎಲ್ಲ ಅವ್ರಿಗೆ ಸ್ವಲ್ಪ ಇದು ತಿಳುವಳಿಕೆ ಕೊಟ್ಟರೆ ಅವರು ಚೇಂಜ್ ಮಾಡ್ಕೊತಾರೆ ಅಂತ. ಎಸ್ ವೀಕ್ಷಕರೇ, ಒಬ್ಬ ಅಂದರೆ ಮಾದರಿ ನಾಯಕನನ್ನು ಅಲ್ಲ, ಇಲ್ಲಿನ ಪ್ರಾದೇಶಿಕ ನಾಯಕನನ್ನು ನೋಡಿ ಅವರ ಸಾಮರ್ಥ್ಯವನ್ನು ಅಳೆದು ತೂಗಿ ಮತದಾನ ಮಾಡಬೇಕು ಅನ್ನೋದು ಇಲ್ಲಿನ ಯುವಕರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.